ಹಾಯ್ ಹೆಲೋ ವೆಲ್ಕಮ್ ಟು ಯಶು ಅಂಡ್ ಖುಷಿ ಚಾನಲ್. ನನಗೆ ಕೆಲವು ದಿನಗಳ ಹಿಂದೆಯೇ ಮದುವೆಯಾಗಿದೆ. ನನಗೆ ಒಬ್ಬ ನಾದಿನಿ ಸಹ ಇದ್ದಾಳೆ. ಆಕೆಯ ಆರೋಗ್ಯ ಸರಿಯಾಗಿ ಇಲ್ಲ. ಹಾಗೆ ಆಕೆ ತನ್ನ ರೂಮ್ಗೆ ಮಾತ್ರನೇ ಪರಿಮಿತಳಾಗಿರುತ್ತಾಳೆ ಎಂದು ನನಗೆ ಹೇಳಿದರು. ಆದರೆ ಆಕೆಯಿಂದ ಇನ್ನೂ ಕೆಲವು ಸಮಸ್ಯೆಗಳು ಇದ್ದಾವೆ ಎಂದು ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ಯಾವಾಗ ಮದುವೆ ಮಾಡಿಕೊಂಡು ಮನೆಗೆ ಬಂದೆನೋ ಆಗ ವಿಚಿತ್ರವಾದ ಸಂಘಟನೆಗಳನ್ನು ನೋಡಿದೆ. ಈ ದಿನ ಬೆಳಗ್ಗೆ ಒಂದು ವಿಚಿತ್ರ ನಡೆಯಿತು. ನಾನು ನನ್ನ ನಾದಿನಿಗೆ ಟಿಫಿನ್ ಕೊಡಲು ಹೋಗುತ್ತಿದ್ದಾಗ ಪ್ರತಿದಿನ ನಮ್ಮ ಮಾವನವರೇ 3 ಹೊತ್ತು ಆಕೆಗೆ ಊಟ ಇಡುತ್ತಾರೆ. ನಾನು ನನ್ನ ಹೆಣ್ಣು ಮಗುವಿನ ರೂಮಿನ ಕಡೆಗೆ ಹೋದ ತಕ್ಷಣ ನಮ್ಮ ಮಾವನವರು ಅಕಸ್ಮಾತಾಗಿ ಕೋಪದಿಂದ ಕೂಗಾಡಲು ಶುರು ಮಾಡಿದರು. ಜಾಗ್ರತೆ, ಇನ್ನೊಂದು ಸಾರಿ ಈ ಕೆಲಸ ಮಾಡಬೇಕೆಂದು ಪ್ರಯತ್ನಿಸಬೇಡ, ಇಲ್ಲದಿದ್ದರೆ ನನ್ನಷ್ಟು ಕೆಟ್ಟವನು ಇರುವುದಿಲ್ಲ ಅಂದ ಆತನ ಕೂಗು ಕೇಳಿ ನನ್ನ ಶರೀರದಲ್ಲಿ ನಡುಕ ಶುರುವಾಯಿತು. ನನ್ನ ಗಂಡ ಎದ್ದು ತಕ್ಷಣ ತನ್ನ ತಂದೆಯನ್ನು ಮೌನವಾಗಿ ಇರು ಎಂದು ಸನ್ನೆ ಮಾಡಿದ್ದು ನಾನು ಗಮನಿಸಿದೆ. ಆದರೆ ಆತ ನನ್ನ ಜೊತೆ ಯಾಕೆ ಹಾಗೆ ವ್ಯವಹರಿಸಿದನೋ ನನಗೆ ಅರ್ಥ ಆಗಲಿಲ್ಲ. ನಾನೇನು ಮಾಡಲಿಲ್ಲ. ನಾನು ಇನ್ನೂ ಅವರಿಗೆ ಸಹಾಯ ಮಾಡಬೇಕು ಅಂದುಕೊಂಡೆ. ಆದರೆ ಆತನ ವೈಖರಿಯನ್ನು ನೋಡಿ ನನಗೆ ತುಂಬ ಆಶ್ಚರ್ಯವಾಯಿತು. ಆತನು ನನ್ನ ಜೊತೆ ವ್ಯವಹರಿಸಿದ ವಿಧಾನ, ಹಾಗೆ ಗಟ್ಟಿಯಾಗಿ ಕೂಗಾಡಿದ್ದರಿಂದ ನನ್ನ ಕಣ್ಣುಗಳು ಕಣ್ಣೀರಿನಿಂದ ತುಂಬಿ ಹೋಗಿದ್ದಾವೆ. ನನ್ನ ತಂದೆ ತಾಯಿಯವರು ನನ್ನ ಮೇಲೆ ಯಾವತ್ತೂ ಹಾಗೆ ಕೂಗಾಡಲಿಲ್ಲ. ನನ್ನನ್ನು ಯಾವಾಗಲೂ ಯಾವುದಕ್ಕೋಸ್ಕರನೂ ತಿರಸ್ಕರಿಸಲಿಲ್ಲ. ನಾನು ಮೌನವಾಗಿ ಅಡಿಗೆ ಮನೆಯೊಳಗಡೆ ಹೊರಟು ಹೋದೆ. ಆತ ನನ್ನ ಮಾವನವರು, ಅಂದರೆ ಆತ ನನ್ನ ತಂದೆ ಸಮಾನ. ನನ್ನ ಮದುವೆಯಾಗಿ ತುಂಬ ಸಮಯ ಆಗಲಿಲ್ಲ. ಆದ್ದರಿಂದ ನಾನು ಹಾಕುವ ಪ್ರತಿ ಹೆಜ್ಜೆಯನ್ನು ಜಾಗ್ರತೆಯಿಂದ ಹಾಕಬೇಕು. ಆದರೆ ಅಡಿಗೆಯ ಮನೆ ಒಳಗಡೆ ಬಂದ ನಂತರ ನನ್ನ ಹೃದಯ ಗಟ್ಟಿಯಾಗಿ ಹೊಡೆದುಕೊಳ್ಳುತ್ತಿದೆ. ನನ್ನ ಪರಿಸ್ಥಿತಿ ಈಗ ತುಂಬ ದಾರುಣವಾಗಿ ಇದೆ. ನನಗೆ ಏನು ನಡೆದಿದೆಯೋ ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿದೆ. ಕೆಲವು ಕ್ಷಣಗಳು ನಿಶಬ್ದವಾಗಿ ಇದ್ದು ಹೋದೆ. ನಂತರ ನನ್ನ ಗಂಡ ಅಕಸ್ಮಾತಾಗಿ ಅಡಿಗೆ ಮನೆಯೊಳಗಡೆ ಬಂದು ನನ್ನನ್ನು ಆತನ ಹತ್ತಿರಕ್ಕೆ ಕರೆದುಕೊಂಡು, ಲಕ್ಷ್ಮಿ, ಏನು ನಡೆಯಿತು? ನೀನು ಇಲ್ಲಿಗೆ ಯಾಕೆ ಬಂದೆ ಅಂದರು. ನನ್ನ ಕಣ್ಣುಗಳಿಂದ ಬರುತ್ತಿರುವ ಕಣ್ಣೀರನ್ನು ತಡೆದುಕೊಳ್ಳುತ್ತಾ ತಲೆ ಅಡ್ಡವಾಗಿ ಅಲಗಾಡಿಸುತ್ತಾ, ಇಲ್ಲ, ಹಾಗೇನೂ ಇಲ್ಲ ಎಂದು ಅಂದೆ. ಆದರೆ ನನ್ನ ಸ್ವರನೇ ಹೇಳದೇನೆ ಹೇಳುತ್ತಿದೆ, ನಾನು ಅಳುತ್ತಿದ್ದೇನೆ ಎಂದು. ಆತ ತಕ್ಷಣ ನನ್ನನ್ನು ಆತನ ಕಡೆಗೆ ತಿರುಗಿಸಿಕೊಂಡು, ನನಗೆ ಗೊತ್ತು, ನಮ್ಮ ತಂದೆ ನಿನ್ನ ಜೊತೆ ಗಟ್ಟಿಯಾಗಿ ಕೂಗಾಡುತ್ತಾ ವ್ಯವಹರಿಸಿದನು. ಆತನ ಪರವಾಗಿ ನಾನು ನಿನ್ನ ಹತ್ತಿರ ಕ್ಷಮಾಪಣೆಗಳು ಕೋರುತ್ತಿದ್ದೇನೆ. ಸಾಧಾರಣವಾಗಿ ನಮ್ಮ ತಂದೆಯವರು ತಂಗಿಗೆ ತುಂಬ ಹತ್ತಿರವಾಗಿದ್ದಾರೆ. ಆಕೆಯ ಪ್ರತಿ ಕೆಲಸ ನಮ್ಮ ತಂದೆಯೇ ಸ್ವತಃ ಮಾಡುತ್ತಾರೆ. ಯಾರಾದರೂ ಆತನ ಸ್ಥಾನವನ್ನು ತೆಗೆದುಕೊಳ್ಳಬೇಕು ಎಂದು ಪ್ರಯತ್ನಿಸಿದರೆ ಆತನಿಗೆ ಕೋಪ ಬರುತ್ತದೆ. ಇನ್ನು ನಾನು ಏನು ಹೇಳಬಲ್ಲೆನು? ನಾನು ನಿಶ್ಶಬ್ದವಾಗಿ ತಲೆ ತಗ್ಗಿಸಿಕೊಂಡು ಇದ್ದು ಹೋದೆನು. ನನ್ನ ಮದುವೆಯಾಗಿ 1 ತಿಂಗಳು ಮಾತ್ರನೇ ಆಗಿದೆ. ನಾನು ನನ್ನ ನಾದಿನಿಯ ಮುಖ ಇಲ್ಲಿಯ ತನಕ ನೋಡಲಿಲ್ಲ. ಈ ಕಾರಣದಿಂದ ನನ್ನಲ್ಲಿ ಈಗ ಆಸಕ್ತಿ ಬೆಳೆಯುತ್ತಿದೆ. ನನ್ನ ಗಂಡ ತುಂಬ ಸಮಯ ನನ್ನ ಜೊತೆ ಮಾತನಾಡಿ ನನ್ನ ಮೂಡನ್ನು ಸರಿ ಮಾಡಿ ಆತನ ಕೆಲಸದ ಮೇಲೆ ಹೋದನು. ನಾನೂ ಸಹ ನನ್ನ ಕೆಲಸದಲ್ಲಿ ನಿಮಗ್ನಳಾದೆ. ಸ್ವಲ್ಪ ಸಮಯ ಕಳೆದ ಮೇಲೆ ಅಕಸ್ಮಾತಾಗಿ ನನಗೆ ಒಬ್ಬ ಹೆಣ್ಣಿನ ಕೂಗು ಕೇಳಿಸಿತು. ನಾನು ತಕ್ಷಣ ಕೈಗಳನ್ನು ತೊಳೆದುಕೊಂಡು ಅಡಿಗೆ ಮನೆಯಿಂದ ಹೊರಗಡೆ ಬಂದೆನು. ಆ ಕೂಗು ರೂಮಿನಿಂದ ಬರುತ್ತಿದೆ. ಯಾರೋ ಹೆಣ್ಣು ಬಾಧೆಯಿಂದ ಕಿರುಚುತ್ತಿದ್ದ ಹಾಗೆ ಅನಿಸಿತು. ಅಕಸ್ಮಾತಾಗಿ ನನ್ನ ಹೃದಯ ವೇಗವಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ನಾನು ತಕ್ಷಣ ನನ್ನ ನಾದಿನಿಯ ರೂಮಿನ ಕಡೆಗೆ ಹೋದೆನು. ನಾನು ಈ ರೂಮಿನೊಳಗಡೆ ಹೋಗಬಹುದಾ? ಯಾರಾದರೂ ಇದರ ಬಗ್ಗೆ ತಪ್ಪಾಗಿ ಮಾತನಾಡಿದರೆ ಏನು ಮಾಡಬೇಕು? ಆದರೆ ಆಕೆ ಕಷ್ಟದಲ್ಲಿ ಇದ್ದಾಳೆ. ನಾನು ಆಕೆಗೆ ಎಲ್ಲ ವಿಧವಾಗಿ ಸಹಾಯ ಮಾಡಬೇಕು ಎಂದು ಆಲೋಚಿಸುತ್ತಾ ಆಕೆಯ ರೂಮಿನ ಹತ್ತಿರಕ್ಕೆ ಬಂದೆನು. ನಾನು ಹೋದೆ, ಆದರೆ ನನಗೆ ತುಂಬ ಭಯ ಆಗುತ್ತಿದೆ. ನಾನು ಬಾಗಿಲು ತೆಗೆಯುವುದಕ್ಕಿಂತ ಮೊದಲೇ ರೂಮಿನ ಬಾಗಿಲು ಅದೇ ಓಪನ್ ಆಯಿತು. ಹಾಗೆ ನನ್ನ ಮಾವನವರು ಎದುರುಗಡೆ ನಿಂತುಕೊಂಡು ಇದ್ದಾರೆ. ಆತನ ಶರೀರವೆಲ್ಲ ಬೆವರಿನಿಂದ ಒದ್ದೆಯಾಗಿತ್ತು. ಆತ ತುಂಬ ಸುಸ್ತಾದಂತೆ ಕಾಣಿಸಿದರು. ಆತನ ಕೂದಲು ಚೆಲ್ಲಾಪಿಲ್ಲಿಯಾಗಿದ್ದವು. ಹಾಗೆ ಬಟ್ಟೆಗಳು ಸಹ ತುಂಬ ಅಶುಭ್ರವಾಗಿ ಇದ್ದಾವೆ. ನಾನು 2 ಹೆಜ್ಜೆಗಳು ಹಿಂದಕ್ಕೆ ಹಾಕಿ, ಆತ ನನ್ನನ್ನು ನೋಡಿ, ಏನು ನಡೆಯಿತು ಸೊಸೆ? ನೀನು ಇಲ್ಲಿಗೆ ಯಾಕೆ ಬಂದೆ ಅಂದನು. ನಾನು ಅಯೋಮಯದಲ್ಲಿ ಇದ್ದೇನೆ. ನನ್ನನ್ನು ನಾನೇ ನಿಗ್ರಹಿಸಿಕೊಂಡು,
ಮಾವನವರೇ, ನನಗೆ ಆಕೆಯ ಕೂಗು ಕೇಳಿಸಿತು ಅಂದೆ. ಆಕೆ ಚೆನ್ನಾಗಿಯೇ ಇದ್ದಾಳೆ. ಮತ್ತೆ ಇಲ್ಲಿಗೆ ಬರುವುದಕ್ಕೆ ಪ್ರಯತ್ನಿಸಬೇಡ, ಹೊರಟು ಹೋಗು ಅಂದನು ಕೋಪದಿಂದ. ನಾನು ಮೌನವಾಗಿ ಇದ್ದು ಹೋದೆ. ಈತನಿಗೆ ಮಾತನಾಡುವ ವಿಧಾನ ಸಹ ಗೊತ್ತಿಲ್ಲವಾ? ಇಷ್ಟಕ್ಕೂ ಆ ರೂಮಿನಲ್ಲಿ ಏನು ನಡೆಯುತ್ತಿದೆ? ಆಕೆ ಅಷ್ಟು ಗಟ್ಟಿಯಾಗಿ ಯಾಕೆ ಕಿರುಚುತ್ತಿದ್ದಾಳೆ? ನಾನು ನಿಶ್ಶಬ್ದವಾಗಿ ಅಡುಗೆ ಮನೆಯೊಳಗಡೆ ಬಂದೆ. ನನಗೆ ಯಾಕೋ ಇಷ್ಟ ಆಗಲಿಲ್ಲ. ಒಂದು ಕ್ಷಣ ನಾನು ನನ್ನ ಗಂಡನಿಗೆ ಫೋನ್ ಮಾಡಿ ನಡೆದಿದ್ದೆಲ್ಲ ಹೇಳೋಣ ಅಂದುಕೊಂಡೆ. ನಿಮ್ಮ ತಂದೆ ನಿಮ್ಮ ತಂಗಿಯನ್ನು ಏನು ಮಾಡುತ್ತಿದ್ದಾರೋ ಗೊತ್ತಿಲ್ಲ. ಆಕೆ ಜೋರಾಗಿ ಕಿರುಚುತ್ತಾ ಅಳುತ್ತಿದ್ದಾಳೆ ಎಂದು ಹೇಳೋಣ ಅಂದುಕೊಂಡೆ. ಬಹುಶಃ ನಾನು ಈ ತಪ್ಪು ಮಾಡಿದ್ದರೆ ನನ್ನ ಮನೆ ಯಾವತ್ತಿಗೂ ನನಗೆ ಸಿಗುತ್ತಿರಲಿಲ್ಲವೇನೋ. ನಾನು ನಮ್ಮ ತಂದೆ ತಾಯಿಗೆ ಒಬ್ಬೇ ಒಬ್ಬ ಮಗಳು. ನನ್ನ ತಂದೆ ತಾಯಿಯವರು ನನಗೆ ಮದುವೆ ಮಾಡಿ ಕಳುಹಿಸುತ್ತಿದ್ದಾಗ ಹೀಗೆ ಹೇಳಿದರು. ನೀನು ಸಹನೆಯಿಂದ ಬುದ್ಧಿವಂತಿಕೆಯಿಂದ ಇದ್ದು ಆ ಮನೆಗೆ ಒಳ್ಳೆಯ ಹೆಸರು ತೆಗೆದುಕೊಂಡು ಬರಬೇಕು. ನಿಮ್ಮ ಅತ್ತೆ ಮಾವನವರು ಹೇಳಿದಂತೆ ಕೇಳಬೇಕು. ನಿನ್ನ ಕಡೆಯಿಂದ ಎಂತಹುದೇ ದೂರು ಬರಬಾರದು. ತುಂಬ ಹುಷಾರಾಗಿ ನಿನ್ನ ಸಂಸಾರವನ್ನು ಮಾಡಿಕೊ. ಯಾವುದಾದರೂ ತಪ್ಪು ಮಾಡಿ ನಿನ್ನ ಸಂಸಾರವನ್ನು ನಾಶ ಮಾಡಿಕೊಳ್ಳಬೇಡ ಅಂದರು. ನನಗೆ ಗೊತ್ತು, ನಾನು ಮಾವನವರ ಮಾತುಗಳನ್ನು ಇಡಿಸಿಕೊಳ್ಳದೆ ಇದ್ದರೆ ನನ್ನ ಗಂಡ ನನ್ನನ್ನು ಯಾವತ್ತಿಗೂ ಕ್ಷಮಿಸುವುದಿಲ್ಲ. ಆದ್ದರಿಂದ ನಾನು ಮೌನವಾಗಿ ಇದ್ದೇನೆ. ನನ್ನ ಕೆಲಸದಲ್ಲಿ ನಾನು ಮಗ್ನಳಾದೆ. ಸ್ವಲ್ಪ ಸಮಯಕ್ಕೂ ನನಗೆ ಒಂದು ಕೂಗು ಕೇಳಿಸುತ್ತಿತ್ತು. ಆದರೆ ಆ ಕಡೆ ಗಮನ ಕೊಡುವುದು ಅವಸರ ಇಲ್ಲ ಅಂದುಕೊಂಡೆ. ಆ ಕಡೆ ಗಮನ ಇಟ್ಟರೆ ನನ್ನ ಮನಸ್ಸಿನಲ್ಲಿ ಇಲ್ಲದ ಗೊಂದಲಗಳು ಸೃಷ್ಟಿಯಾಗುತ್ತವೆ. ಅದಕ್ಕೆ ನಾನು ಬೇಗ ನನ್ನ ಕೆಲಸವನ್ನು ಮುಗಿಸಿಕೊಂಡು ನನ್ನ ರೂಮಿಗೆ ಬಂದು ಮಲಗಿಕೊಂಡೆ. ಮಾವನವರ ರೂಪವನ್ನು ನಾನು ಮತ್ತೆ ನೆನಪು ಮಾಡಿಕೊಳ್ಳುತ್ತಲೇ ಇದ್ದೇನೆ. ಆತನ ಬಟ್ಟೆಗಳು ಬೆವರಿನಿಂದ ಒದ್ದೆಯಾಗಿದ್ದಾವೆ. ತುಂಬ ವಿಚಿತ್ರವಾದ ದೃಶ್ಯವನ್ನು ನೋಡಿದೆ. ಆದರೆ ನಾನು ತಪ್ಪಾಗಿ ಏನೂ ಊಹಿಸುತ್ತಿಲ್ಲ. ಆತನು ನನ್ನ ಹೆಣ್ಣು ಮಗುವಿನ ತಂದೆ. ನನಗೆ ಅವರ ಬಗ್ಗೆ ತಪ್ಪು ಅಭಿಪ್ರಾಯ ಇದ್ದರೆ ಅದು ತುಂಬ ದಾರುಣ ಆಗುತ್ತದೆ. ಆದರೆ ನಾನು ಈ ದಿನ ನನ್ನ ಗಂಡ ಮನೆಗೆ ಬಂದಾಗ ಆತನಿಗೆ ಈ ವಿಷಯ ಹೇಳಿದೆ. ಮಧ್ಯಾಹ್ನ ನಿಮ್ಮ ತಂಗಿ ಬಾಧೆಯಿಂದ ಅಳುತ್ತಾ ಇದ್ದಳು. ಆದರೆ ನಿಮ್ಮ ತಂದೆ ಆ ರೂಮಿನಲ್ಲಿ ಇದ್ದರು, ಸುಧಾರಿಸಲಿಲ್ಲ. ಮತ್ತೆ ನನ್ನನ್ನು ಇಲ್ಲಿಗೆ ಬರಬೇಕಾದ ಅವಸರ ಇಲ್ಲ ಎಂದು ಕಠಿಣವಾಗಿ ಹೇಳಿದರು. ಕಾಲ ನೆಮ್ಮದಿಯಾಗಿ ಕಳೆದು ಹೋಗುತ್ತಿದೆ. ಸಾಯಂಕಾಲ ಆಗುವಷ್ಟರಲ್ಲಿ ನನ್ನ ಗಂಡ ಹಾಗೆ ನನ್ನ ಮೈದುನ ಮನೆಗೆ ಬಂದರು. ನನ್ನ ಗಂಡನನ್ನು ನೋಡಿದ ತಕ್ಷಣ ನನ್ನ ಮನಸ್ಸು ಕುಣಿದಾಡಿತು. ಹೊಸದಾಗಿ ಮದುವೆ ಆದರೆ ಹೀಗೆ ಇರುತ್ತದೆಯೇನು? ನಾನು ಆತನನ್ನು ನೋಡಿದ ತಕ್ಷಣ ನಗುತ್ತಾ ಆತನಿಗೆ ನೀರಿನ ಲೋಟ ತೆಗೆದುಕೊಂಡು ಬಂದೆ. ಆತ ಸಹ ನಗುತ್ತಾ ಒಂದು ಗ್ಲಾಸ್ ನೀರು ಕುಡಿದನು. ಒಂದು ಸರಿ ನನ್ನ ಕಡೆಗೆ ನೋಡಿ ರೂಮಿನೊಳಗಡೆ ಹೋದನು. ನಾನು ನನ್ನ ಮೈದುನಿಗೆ ಸಹ ನೀರು ಕೊಟ್ಟು ನನ್ನ ಗಂಡನ ಹಿಂದೆಯೇ ರೂಮಿನೊಳಗಡೆ ಹೋದೆ, ಆತನನ್ನು ಮಾತನಾಡಿಸಬೇಕೆಂದು. ನಾನು ರೂಮಿನೊಳಗಡೆ ಹೋದ ತಕ್ಷಣ ಅಕಸ್ಮಾತ್ತಾಗಿ ನನ್ನ ಗಂಡ ನನ್ನ ಕತ್ತನ್ನು ಹಿಡಿದುಕೊಂಡು ಗೋಡೆಗೆ ತಳ್ಳಿದರು. ನಾನು ಉಸಿರನ್ನು ಬಿಗಿ ಹಿಡಿದುಕೊಂಡು ಆತನನ್ನು ನೋಡುತ್ತಿದ್ದೇನೆ. ಯಾವಾಗಲೂ ಆತ ಹೀಗೆ ಮಾಡುವರು. ನನ್ನ ಹೃದಯ ದಾರುಣವಾಗಿ ಹೊಡೆದುಕೊಳ್ಳಲು ಶುರುವಾಯಿತು. ನಾನು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದೇನೆ. ನನ್ನ ಹೃದಯ ದಿನಪೂರ್ತಿ ನಿನ್ನನ್ನೇ ನೆನಪು ಮಾಡಿಕೊಳ್ಳುತ್ತಿರುತ್ತದೆ. ಆಫೀಸಿನಲ್ಲಿ ಸಹ ನೀನೇ ನೆನಪಾದೆ. ನೀನು ಇಲ್ಲದಿದ್ದರೆ ಒಂದು ಕ್ಷಣ ಸಹ ಕಳೆದಂತೆ ಇರುವುದಿಲ್ಲ. ನಿನ್ನಿಂದ ನನಗೆ ಪ್ರಶಾಂತತೆ ಸಿಗುತ್ತದೆ ಅಂದನು. ನಾನು ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡೆ. ಆಗ ಅಕಸ್ಮಾತ್ತಾಗಿ ಹೊರಗಡೆಯಿಂದ ಜೋರಾಗಿ ಒಂದು ಕೂಗು ಕೇಳಿಸಿತು. ಆ ಸ್ವರ ಕೇಳಿ ನನ್ನ ಹೃದಯ ನಡುಗಿತು. ನನ್ನ ಗಂಡ ಸಹ ನನ್ನಿಂದ ದೂರವಾದನು. ನಾವಿಬ್ಬರು ಒಂದೇ ಸರಿ ರೂಮಿನಿಂದ ಹೊರಗಡೆ ಬಂದೆವು. ನನ್ನ ಮೈದುನ ಆಂದೋಲನದಿಂದ ತನ್ನ ತಂಗಿಯ ರೂಮಿನ ಕಡೆಗೆ ನೋಡುತ್ತಿದ್ದಾನೆ. ಏನು ನಡೆಯುತ್ತಿದೆಯೋ ತಿಳಿಯದೆ ನಾವೆಲ್ಲ ಆಶ್ಚರ್ಯವಾಗಿ ನೋಡುತ್ತಾ ಇದ್ದೇವೆ. ನನ್ನ ಗಂಡ ಪ್ರಶ್ನಾರ್ಥಕ ಕಣ್ಣುಗಳಿಂದ ತನ್ನ ಸೋದರನನ್ನು ನೋಡಿದನು. ಆತ ಸಹ ತಲೆ ಅಡ್ಡವಾಗಿ ತಿರುಗಿಸುತ್ತಾ ಇದ್ದಾಗ ಅಕಸ್ಮಾತ್ತಾಗಿ ಯಾರೋ ರೂಮಿನ ಬಾಗಿಲು ತಟ್ಟಿದರು. ನನ್ನ ಕೈ ಕಾಲುಗಳು ನಡುಗುತ್ತಿದ್ದಾವೆ. ನಾನು ಒಂದು ಸರಿ ನನ್ನ ಮೈದುನನನ್ನು, ಒಂದು ಸರಿ ನನ್ನ ಗಂಡನನ್ನು ನೋಡುತ್ತಾ ಇದ್ದೇನೆ. ಆದರೆ ಅವರಿಬ್ಬರು ನಿಶ್ಶಬ್ದವಾಗಿ ಅಲ್ಲೇ ನಿಂತುಕೊಂಡು ಆ ದೃಶ್ಯವನ್ನು ನೋಡುತ್ತಿದ್ದಾರೆ. ಅಕಸ್ಮಾತ್ತಾಗಿ ಆ ರೂಮಿನ ಬಾಗಿಲು ಓಪನ್ ಆಯಿತು. ನನ್ನ ಮಾವನವರು ರೂಮಿನಿಂದ ಹೊರಗಡೆ ಬಂದರು. ಆತನ ಪರಿಸ್ಥಿತಿ ಮಧ್ಯಾಹ್ನದ ತರಹಾನೇ ಇದೆ. ಆತನ ಮುಖ ಬೆವರಿನಿಂದ ಒದ್ದೆಯಾಗಿದೆ. ಬಟ್ಟೆಗಳು ಮಾಚಿ ಹೋಗಿದ್ದಾವೆ. ಹಾಗೆ ತಲೆಯ ಕೂದಲು ಛಿದ್ರವಾಗಿದ್ದಾವೆ. ನಾನು ನನ್ನ ಗಂಡನನ್ನು ಹಾಗೆ ನನ್ನ ಮೈದುನನನ್ನು ನೋಡುತ್ತಾ ಇದ್ದೇನೆ. ಅವರಿಬ್ಬರು ಪ್ರಶ್ನಾರ್ಥಕ ದೃಷ್ಟಿಯಿಂದ ಅವರ ತಂದೆಯ ಕಡೆಗೆ ನೋಡಿದರು. ಆತನು ತಲೆ ತಿರುಗಿಸುತ್ತಾ ಮೌನವಾಗಿ ಆತನ ರೂಮಿನ ಕಡೆಗೆ ಹೋದನು.
ನನ್ನ ಗಂಡ ಖಚಿತವಾಗಿ ತನ್ನ ತಂದೆಯನ್ನು ಇದರ ಬಗ್ಗೆ ಕೇಳುತ್ತಾನೆ. ನೀನು ರೂಮಿನಲ್ಲಿ ಏನ್ ಮಾಡುತ್ತಿದ್ದೀಯಾ? ಯಾವ ಸಮಸ್ಯೆ ಬಂದಿದೆ ಎಂದು ತಂಗಿ ಹಾಗೆ ಕಿರುಚುತ್ತಾ ಇದ್ದಾಳೆ ಎಂದು ಕೇಳುತ್ತಾನೆ ಅಂದುಕೊಂಡೆ. ಆದರೆ ನನ್ನ ಗಂಡ ಆಗಲಿ ನನ್ನ ಮೈದುನ ಆಗಲಿ ಯಾವ ಪ್ರಶ್ನೆಯನ್ನೂ ಕೇಳಲಿಲ್ಲ. ನಾನು ಏನೋ ಹೇಳಬೇಕು ಅಂದುಕೊಳ್ಳುವುದರ ಒಳಗೆ ನನ್ನ ಗಂಡ, ಲಕ್ಷ್ಮಿ ಬೇಗ ಊಟ ಬಡಿಸು, ಅಪ್ಪ ಬರುತ್ತಾನೆ, ನೀನು ಸಹ ಹೋಗಿ ಮುಖ ಕೈಕಾಲುಗಳನ್ನು ತೊಳೆದುಕೊಂಡು ಬಾ ಎಂದು ತಮ್ಮನಿಗೆ ಹೇಳಿ ತನ್ನ ರೂಮಿನ ಕಡೆಗೆ ಹೋದನು. ಯಾವಾಗಲಾದರೂ ಯಾವುದಾದರೂ ಸಮಸ್ಯೆ ಬಂದರೆ ಆಗ ನಾನು ಮೌನವಾಗಿ ಇರುತ್ತೇನೆ. ಈಗಲೂ ಸಹ ಅದೇ ನಡೆದಿದೆ. ನಾನು ನಿಶ್ಶಬ್ದವಾಗಿ ಅಡುಗೆ ಮನೆಯೊಳಗಡೆ ಹೊರಟು ಹೋದೆ. ನಾನು ತಕ್ಷಣ ಅಡುಗೆಯನ್ನು ತಂದು ಟೇಬಲ್ ಮೇಲೆ ಇಟ್ಟೆ. ಸ್ವಲ್ಪ ಸಮಯದ ನಂತರ ನನ್ನ ಗಂಡ, ನನ್ನ ಮೈದುನ ಹಾಗೆ ಮಾವನವರು ಮುಖ ಕೈಕಾಲುಗಳನ್ನು ತೊಳೆದುಕೊಂಡು ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕುಳಿತುಕೊಂಡರು. ನಾನು ಸಹ ಅವರ ಜೊತೆ ಕುಳಿತುಕೊಂಡು ಊಟ ತಿನ್ನಲು ಶುರು ಮಾಡಿದೆ. ಆದರೆ ಈ ದಿನ ನನ್ನ ಕಣ್ಣುಗಳು ಪದೇ ಪದೇ ಆ ಬಾಗಿಲಿನ ಕಡೆಗೆ ಹೋಗುತ್ತಿದ್ದಾವೆ. ನಾನು ಇಲ್ಲಿಗೆ ಬಂದು 1 ತಿಂಗಳು ಆಗುತ್ತಿದೆ. ಆದರೆ ಈ ದಿನ ಆ ರೂಮಿನಿಂದ ಬರುತ್ತಿರುವ ಶಬ್ದಗಳು ಇಷ್ಟಕ್ಕೂ ಮುಂಚೆ ಕೇಳಲಿಲ್ಲ. ಆದ್ದರಿಂದ ತುಂಬ ಗಾಬರಿ ಆಗುತ್ತಿದ್ದರೂ ಊಟ ತಿನ್ನುವುದು ಪೂರ್ತಿ ಮಾಡಿದೆ. ಎಲ್ಲರೂ ಊಟ ತಿಂದು ಎದ್ದು ಹೊರಟು ಹೋದರು. ಆದರೆ ಈ ದಿನ ಆ ಮೂವರಿನ ಮಧ್ಯೆ ಸಂಭಾಷಣೆ ಇಲ್ಲ. ಇಷ್ಟಕ್ಕೂ ಮುಂಚೆ ನಾವು ಯಾವಾಗಲೂ ಸಂತೋಷಕರವಾದ ವಾತಾವರಣದಲ್ಲಿ ಊಟ ತಿನ್ನುತ್ತಿದ್ದೆವು. ನನ್ನ ಗಂಡ ಊಟ ತಿಂದು ರೂಮಿನೊಳಗಡೆ ಹೋದರು. ನಾನು ಡೈನಿಂಗ್ ಟೇಬಲ್ ಮೇಲೆ ಇದ್ದ ವಸ್ತುಗಳೆಲ್ಲ ಅಡುಗೆ ಮನೆಯೊಳಗಡೆ ಎತ್ತಿಟ್ಟು ನಾನೂ ಸಹ ರೂಮಿನೊಳಗಡೆ ಹೋದೆ. ಆತ ತನ್ನ ಆಫೀಸಿನ ಕೆಲಸವನ್ನು ಮಾಡುತ್ತಿದ್ದಾನೆ. ಆತನ ಪಕ್ಕ ಕುಳಿತುಕೊಂಡು ನಗುತ್ತಾ ಆತನ ಕಡೆಗೆ ನೋಡುತ್ತಿದ್ದೆ. ಆದರೆ ಆತನ ಮೂಡು ಬದಲಾಗಿದೆ. ನಾನು ತುಂಬ ಬಾಧೆಪಟ್ಟೆ. ನಮ್ಮ ಮನೆಯಲ್ಲಿ ಇಂತಹುದು ನಡೆದಾಗೆಲ್ಲ ನನ್ನ ಗಂಡನ ಮನಸ್ಸು ಹಾಳಾಗುತ್ತಿತ್ತು. ಆತನು ಸಹ ತುಂಬ ಟೆನ್ಷನ್ನಿಂದ ಕಾಣಿಸುತ್ತಿದ್ದಾನೆ. ಅಕಸ್ಮಾತ್ತಾಗಿ ನನ್ನ ಗಂಡ ನನ್ನ ಭುಜದ ಮೇಲೆ ಕೈ ಹಾಕಿ ನನ್ನ ಕಡೆಗೆ ತಿರುಗಿದನು. ಏನು ರೀ, ನಾನು ನಿಮ್ಮನ್ನು ಒಂದು ಪ್ರಶ್ನೆ ಕೇಳಬೇಕು ಅಂದುಕೊಳ್ಳುತ್ತಿದ್ದೇನೆ ಎಂದು ಅಂದೆ. ನನ್ನ ಮನಸ್ಸು ಈ ಪ್ರಶ್ನೆಯನ್ನು ಮತ್ತೆ ಮತ್ತೆ ಕೇಳಬೇಕೆಂದು ಪ್ರೇರೇಪಿಸುತ್ತಿದೆ. ನಾನು ಹೇಳಿದ್ದು ಹಿಡಿಸಿಕೊಳ್ಳಬೇಡಿ, ನನ್ನ ಮಾತನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸಿ ಎಂದು ಅಂದಿದ್ದರಿಂದ ಆತನು ಅಡ್ಡವಾಗಿ ತಲೆ ಅಲ್ಲಾಡಿಸಿ ನನ್ನ ಕಡೆಗೆ ನೋಡಿದನು. ನಾನು ಸುತ್ತಲೂ ನೋಡಿ ಒಂದು ಕ್ಷಣ ಭಯಪಟ್ಟೆ. ಹೀಗೆ ಹೇಳುವುದರಿಂದ ನನ್ನ ಗಂಡ ನನ್ನ ಬಗ್ಗೆ ಕೆಟ್ಟದಾಗಿ ಭಾವಿಸಿ ಕೋಪ ಮಾಡಿಕೊಳ್ಳಬಹುದು. ಆದರೆ ಕೇಳುವುದು ಸಹ ಮುಖ್ಯನೇ. ಯಾಕೆಂದರೆ ನಾನು ಮನೆಯಲ್ಲಿ ಈ ರೀತಿ ಟೆನ್ಷನ್ ಪಡುತ್ತಾ ದಿನಪೂರ್ತಿ ಗಾಬರಿ ಪಡುತ್ತಾ ಇದ್ದೇನೆ. ನಾನು ಆತನ ಕಡೆಗೆ ನೋಡುತ್ತಾ, ನನಗೆ ಗೊತ್ತು ನೀವು ಈ ವಿಷಯ ಕೇಳಿದರೆ ಬಾಧೆ ಪಡುತ್ತೀರಾ ಎಂದು. ಯಾಕೆಂದರೆ ಇಷ್ಟಕ್ಕೂ ಮೊದಲು ಸಹ ನೀವು ಈ ವಿಷಯದ ಬಗ್ಗೆ ಮಾತನಾಡಬೇಡ ಎಂದು ಹೇಳಿದ್ದೀರಿ. ಒಂದು ಬಾರಿ ನಾನು ಹೇಳುವುದನ್ನು ಕೇಳಿ. ನೀವು ಇಲ್ಲದೇ ಇದ್ದಾಗ ನಿಮ್ಮ ತಂಗಿಯ ಆರೋಗ್ಯ ತುಂಬ ಹಾಳಾಗಿ ಹೋಗುತ್ತಿದೆ. ಆಕೆ ಜೋರಾಗಿ ಕಿರ್ಚಾಡುತ್ತಿದ್ದಾಳೆ. ಆದರೆ ನಿಮ್ಮ ತಂದೆ ಆಕೆಯ ಕಡೆಗೆ ಗಮನ ಕೊಡುತ್ತಿಲ್ಲ. ನಾನು ರೂಮಿನೊಳಗಡೆ ಹೋಗುವುದಕ್ಕೆ ಪ್ರಯತ್ನಿಸಿದರೆ ಬೇಡ ಎಂದು ವಾದಿಸುತ್ತಿದ್ದಾನೆ. ಆತ ಯಾವಾಗಲೂ ರೂಮಿನಿಂದ ಹೊರಗಡೆ ಬಂದರೂ ಬೆವರಿನಿಂದ ಒದ್ದೆಯಾಗಿರುತ್ತಾರೆ. ಬಟ್ಟೆಗಳು ಸಹ ಹಾಳಾಗಿರುತ್ತವೆ. ಇದೆಲ್ಲ ಏನು? ನಿಮ್ಮ ತಂಗಿಯ ಜೊತೆ ಆತ ಏನು ಮಾಡುತ್ತಿದ್ದಾರೆ? ಹೇಳುವುದಕ್ಕೆ ನನ್ನ ಬಾಯಿಂದ ಮಾತು ಬರುತ್ತಿಲ್ಲ. ಆದರೆ ನಿಮ್ಮ ತಂಗಿಗೆ ಅನ್ಯಾಯ ಆಗುತ್ತಿದೆ ಅಂದುಕೊಳ್ಳುತ್ತಿದ್ದೇನೆ. ನಿಮ್ಮ ತಂದೆಯವರು ಏನಾದರೂ ನಿಮ್ಮ ತಂಗಿಯ ಜೊತೆ ಅನ್ನುತ್ತಿದ್ದ ಹಾಗೆ ನನ್ನ ಗಂಡ ನನ್ನ ಬಾಯಿಯ ಮೇಲೆ ಜೋರಾಗಿ ಹೊಡೆದನು. ನನ್ನನ್ನು ನಾನು ನಿಯಂತ್ರಿಸಿಕೊಳ್ಳಲಾಗದೆ ಆ ಕ್ಷಣದಲ್ಲಿಯೇ ಮಂಚದ ಮೇಲೆ ಬಿದ್ದು ಹೋದೆ. ಆತ ಕೋಪದಿಂದ ನನ್ನ ಜಡೆಯನ್ನು ಹಿಡಿದುಕೊಂಡು ಜೋರಾಗಿ ಕಿರುಚುತ್ತಾ, ನಿನಗೆ ಎಷ್ಟು ಧೈರ್ಯ? ನಮ್ಮ ತಂದೆ ಹಾಗೂ ನನ್ನ ತಂಗಿಯ ಬಗ್ಗೆ ಇಷ್ಟು ತಪ್ಪಾಗಿ ಮಾತನಾಡುತ್ತಿದ್ದೀಯಾ? ನಿನ್ನನ್ನು ನೀನು ಏನೆಂದುಕೊಳ್ಳುತ್ತಿದ್ದೀಯಾ? ಸ್ವಲ್ಪವಾದರೂ ನಾಚಿಕೆ ಇರಬೇಕು ಅಂದರು. ನನ್ನ ಮೈಯೆಲ್ಲ ಒಂದೇ ಸರಿ ನಡುಗುತ್ತಿದೆ. ನನ್ನ ಗಂಡ ನನ್ನನ್ನು ಹೊಡೆದನೆಂದರೆ ನಾನು ನಂಬಲಾಗುತ್ತಿಲ್ಲ. ಈ ದಿನ ತನಕ ನಮ್ಮ ತಂದೆ ತಾಯಿ ಸಹ ನನ್ನನ್ನು ಹೊಡೆಯಲಿಲ್ಲ. ಮದುವೆಯಾದ 1 ತಿಂಗಳಲ್ಲಿಯೇ ನನ್ನ ಗಂಡ ನನ್ನ ಮೇಲೆ ಕೈ ಮಾಡಿಕೊಂಡರು. ನಾನು ಏನೋ ಅನ್ನುವುದರ ಒಳಗೆ ಆತನು ನನ್ನನ್ನು ಬಿಟ್ಟು ರೂಮಿನಿಂದ ಹೊರಗಡೆ ಹೊರಟು ಹೋದನು. ನನಗೆ ಪ್ರಾಣ ಹೋದಂತಾಯಿತು. ನಾನು ಸ್ವಲ್ಪ ಹೊತ್ತು ನಿಶ್ಶಬ್ದವಾಗಿ ಕುಳಿತುಕೊಂಡೆ. ಆನಂತರ ನನ್ನ ಸಹನೆ ನಶಿಸಿ ಹೋಗಿದೆ. ನನ್ನ ಕಣ್ಣಿನಿಂದ ಕಣ್ಣೀರು ಸುರಿಯಲು ಪ್ರಾರಂಭವಾಯಿತು. ನಾನು ಊಹಿಸಲಿಲ್ಲ ನನ್ನ ಗಂಡ ನನ್ನನ್ನು ಹೊಡೆಯುತ್ತಾರೆ ಎಂದು. ನನಗೆ ಕೋಪ ಬಂದಿತು. ನಾನು ಆತನ ತಂಗಿಯ ಬಗ್ಗೆನೇ ಆಲೋಚಿಸುತ್ತಿದ್ದೇನೆ. ಆಕೆಯಿಂದಲೇ ನನ್ನ ಗಂಡ ಹೊಡೆದೆನು ಎಂದು
ನನ್ನನ್ನು ನಾನೇ ನಿಯಂತ್ರಿಸಿಕೊಳ್ಳಲಾಗುತ್ತಿಲ್ಲ. ಏನೋ ಒಂದು ಮಾಡಬೇಕು ಅನಿಸಿತು. ಆದರೆ ನಾನು ನಿಸ್ಸಹಾಯ ಸ್ಥಿತಿಯಲ್ಲಿ ಇದ್ದೇನೆ. ಮೌನವಾಗಿ ಕುಳಿತುಕೊಂಡಿದ್ದೇನೆ. ನನ್ನ ಕಣ್ಣುಗಳಲ್ಲಿ ನೀರು ನಿಲ್ಲುವ ಪ್ರಸಕ್ತಿಯೇ ಇಲ್ಲ ಅನ್ನುವ ಹಾಗೆ ಕಣ್ಣೀರು ಬರುತ್ತಿದ್ದಾವೆ. ನನ್ನ ವಸ್ತುಗಳನ್ನು ಪ್ಯಾಕ್ ಮಾಡಿಕೊಂಡು ಮನೆಯಿಂದ ಹೊರಟು ಹೋಗೋಣ ಅಂದುಕೊಂಡೆ. ಇಲ್ಲಿ ಇದ್ದರೆ ಸಮಸ್ಯೆಗಳ ಬಗ್ಗೆ ದಿನಪೂರ್ತಿ ಆಲೋಚಿಸಿ ನಾನು ಮಾನಸಿಕ ರೋಗಿಯ ತರಹ ಬದಲಾಗುತ್ತೀನೇನೋ ಅನಿಸಿತು. ಆದರೆ ನಾನು ಮನೆಗೆ ಹೋದರೆ ನಮ್ಮ ತಂದೆ ತಾಯಿ ಸಹ ನನ್ನನ್ನು ನೀನು ಯಾವ ವಿಷಯದಲ್ಲೂ ಮೂಗು ತೂರಿಸದೇ ಇರಬೇಕಾಗಿತ್ತು, ತಪ್ಪೆಲ್ಲ ನಿನ್ನದೇ, ನಿನ್ನನ್ನು ನೀನು ನಿಯಂತ್ರಿಸಿಕೊಳ್ಳಬೇಕಾಗಿತ್ತು ಅನ್ನುತ್ತಾರೆ. ಅರ್ಧರಾತ್ರಿಯಾಗಿದೆ. ನನ್ನ ಗಂಡ ಎಲ್ಲಿಗೆ ಹೋದನೋ ಗೊತ್ತಾಗುತ್ತಿಲ್ಲ. ನನ್ನಲ್ಲಿ ಆಂದೋಲನೆ ಹೆಚ್ಚಾಗುತ್ತದೆ. ನಾನು ಮಾಡಿದ್ದು ತಪ್ಪೇನೋ ಅನಿಸಿತು. ನಾನು ನನ್ನ ಗಂಡನ ಜೊತೆ ಹೀಗೆ ಮಾತನಾಡಬಾರದಾಗಿತ್ತು. ಆತನು ನನ್ನ ಗಂಡನಿಗೆ ತಂದೆ, ಆಕೆ ನನ್ನ ಗಂಡನಿಗೆ ತಂಗಿ. ನನ್ನ ಗಂಡನಿಗೆ ನನ್ನ ಮಾತುಗಳು ತಪ್ಪಾಗಿ ಅನಿಸಿದರೆ ಎಷ್ಟು ದೊಡ್ಡ ಸಮಸ್ಯೆ ಬರುತ್ತದೆಯೋ. ಇದನ್ನೇ ಆಲೋಚಿಸುತ್ತಾ ನನಗೆ ನಿದ್ದೆ ಸಹ ಬರಲಿಲ್ಲ. ಸ್ವಲ್ಪ ಹೊತ್ತಿಗೆ ರೂಮಿನ ಬಾಗಿಲು ಓಪನ್ ಆಯಿತು. ನಾನು ತಕ್ಷಣ ಎದ್ದು ಕುಳಿತುಕೊಂಡೆ. ಒಳಗೆ ಬರುವ ವ್ಯಕ್ತಿ ಬೇರೆ ಯಾರೂ ಅಲ್ಲ, ನನ್ನ ಗಂಡ. ನಾನು ಮಂಚದ ಮೇಲಿಂದ ಇಳಿದು ಆತನ ಹತ್ತಿರಕ್ಕೆ ಬಂದೆ. ಆತನ ಮುಂದೆ ಕೈಗಳನ್ನು ಜೋಡಿಸಿ, ನಾನು ನಿಮ್ಮ ಜೊತೆ ತುಂಬ ಅಮರ್ಯಾದೆಯಾಗಿ ವ್ಯವಹರಿಸಿದೆ. ನಿಮ್ಮ ಹತ್ತಿರ ನಿಮ್ಮ ತಂದೆ ಹಾಗೂ ತಂಗಿಯ ಬಗ್ಗೆ ಇಷ್ಟು ತಪ್ಪಾಗಿ ಮಾತನಾಡಬಾರದಾಗಿತ್ತು. ಆದರೆ ರಾಜು, ನಾನು ಏನು ನೋಡಿದೆನೋ ಅದೇ ಹೇಳಿದೆ. ಆದರೆ ಈ ವಿಷಯದ ಮೇಲೆ ನಾನು ಕ್ಷಮಾಪಣೆ ಕೋರುತ್ತಿದ್ದೇನೆ. ನನ್ನ ಮಾತುಗಳು ಕೇಳಿಸಿಕೊಂಡು ಸಹ ಆತನಿಗೆ ಕೋಪ ಕಡಿಮೆಯಾಗಲಿಲ್ಲ. ನನ್ನನ್ನು ಇಡಿಸಿಕೊಳ್ಳದೆ ಹೋಗಿ ಮಂಚದ ಮೇಲೆ ಆ ಕಡೆ ತಿರುಗಿಕೊಂಡು ಮಲಗಿಕೊಂಡನು. ನಮಗೆ ಮದುವೆಯಾದ ಈ 1 ತಿಂಗಳಲ್ಲಿ ಯಾವಾಗಲೂ ಸಹ ಆತ ನನ್ನ ಮೇಲೆ ಕೋಪ ಮಾಡಿಕೊಂಡು ಮಲಗಿಕೊಳ್ಳಲಿಲ್ಲ. ಆತನಿಗೆ ಹೇಗೆ ಕೋಪ ಕಡಿಮೆ ಮಾಡಬೇಕು ನನಗೆ ಅರ್ಥ ಆಗಲಿಲ್ಲ. ತುಂಬ ಹೊತ್ತಿನ ತನಕ ನಾನು ಬಾಗಿಲಿನ ಹತ್ತಿರ ನಿಂತುಕೊಂಡು ಆಲೋಚಿಸುತ್ತಿದ್ದೇನೆ. ಆದರೆ ಮತ್ತೆ ಆತನ ಹತ್ತಿರಕ್ಕೆ ಹೋಗುವ ಧೈರ್ಯ ನನಗೆ ಇಲ್ಲ. ನಾನು ಮೌನವಾಗಿ ಸೋಫಾದಲ್ಲಿ ಕುಳಿತುಕೊಂಡು ಈ ಸಮಸ್ಯೆಯನ್ನು ಹೇಗೆ ಪರಿಷ್ಕರಿಸಬೇಕು ಎಂದು ಆಲೋಚಿಸುತ್ತಿದ್ದೇನೆ. ಮದುವೆಯಾದ ನಂತರ ನಮ್ಮಿಬ್ಬರ ಮಧ್ಯೆ ನಡೆದ ಮೊದಲ ಜಗಳ ಇದು. ಇಲ್ಲದಿದ್ದರೆ ನಮ್ಮ ಮಧ್ಯೆ ಒಳ್ಳೆಯ ಸಂಬಂಧ ಇರುತ್ತಿತ್ತು. ನಾವು ತುಂಬ ಅನ್ಯೋನ್ಯವಾಗಿ ಇರುತ್ತಿದ್ದೆವು. ರಾತ್ರಿ ತುಂಬ ನಿಧಾನವಾಗಿ ಕಳೆಯುತ್ತಿದೆ. ನನಗೆ ನಿದ್ದೆನೇ ಬರುತ್ತಿಲ್ಲ. ನಾನು ನನ್ನ ಗಂಡನನ್ನು ನೋಡುತ್ತಾ ಇದ್ದೇನೆ. ಅಕಸ್ಮಾತಾಗಿ ನನಗೆ ಒಂದು ಆಲೋಚನೆ ಬಂದಿತು. ಈ ಸಮಯದಲ್ಲಿ ನನ್ನ ಗಂಡ, ನನ್ನ ಮೈದುನ ಹಾಗೆ ಮಾವನವರು ಸಹ ಮಲಗಿಕೊಂಡಿದ್ದಾರೆ. ನಾನು ಒಂದು ಸರಿ ಹೋಗಿ ನನ್ನ ಹೆಣ್ಣು ಮಗುವನ್ನು ನೋಡಬೇಕು ಅಂದುಕೊಂಡೆ. ಈ ಕುತೂಹಲ ನನ್ನನ್ನು ವಿಶ್ರಾಂತಿ ತೆಗೆದುಕೊಳ್ಳಲು ಬಿಡುತ್ತಿಲ್ಲ. ಅಕಸ್ಮಾತಾಗಿ ಈ ಆಲೋಚನೆ ನನ್ನ ಮನಸ್ಸಿನೊಳಗಡೆ ಬಂದಿತು. ನಾನು ತುಂಬ ಜಾಗೃತಿಯಾಗಿ ನಾನು ಅಲ್ಲಿಂದ ಎದ್ದು ನನ್ನ ಗಂಡನ ಕಡೆಗೆ ನೋಡುತ್ತಾ ಸೈಲೆಂಟಾಗಿ ರೂಮಿನಿಂದ ಹೊರಗಡೆ ಬಂದು ನಿಧಾನವಾಗಿ ರೂಮಿನ ಬಾಗಿಲು ಕ್ಲೋಸ್ ಮಾಡಿದೆ. ನನ್ನ ಹೃದಯ ವೇಗವಾಗಿ ಹೊಡೆದುಕೊಳ್ಳುತ್ತಿದೆ. ನನ್ನಲ್ಲಿ ಅಶಾಂತಿ ಶುರುವಾಗಿದೆ. ನಾನು ಹೇಗೆ ಮುಂದಕ್ಕೆ ಹೋಗುತ್ತಿದ್ದೇನೋ ಆ ದೇವರಿಗೆ ತಿಳಿಯಬೇಕು. ನಾನು ಆ ರೂಮಿಗೆ ಹತ್ತಿರ ಇದ್ದೇನೆ ಅನ್ನೋದು ಮಾತ್ರನೇ ನನಗೆ ಗೊತ್ತು. ಈಗ ನಾನು ರೂಮಿನ ಬಾಗಿಲು ತೆಗೆದು ಒಳಗಡೆ ಹೋಗಬೇಕು ಅಂದುಕೊಂಡೆ. ಅಕಸ್ಮಾತಾಗಿ ರೂಮಿನೊಳಗಡೆಯಿಂದ ಮಾವನವರ ಸ್ವರ ನನಗೆ ಕೇಳಿಸಿತು. ನಾನು ಅದನ್ನು ಕೇಳಿಸಿಕೊಂಡ ತಕ್ಷಣ ಅಡುಗೆ ಮನೆಯ ಕಡೆಗೆ ಹೊರಟು ಹೋದೆ. ರಾತ್ರಿ ಈ ಸಮಯದಲ್ಲಿ ನಮ್ಮ ಮಾವನವರು ತನ್ನ ಮಗಳ ರೂಮಿನಲ್ಲಿ ಏನು ಮಾಡುತ್ತಿದ್ದಾರೆ ಎಂದು ಇದೇ ಆಲೋಚಿಸುತ್ತಿದ್ದರೆ ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿದೆ. ಯಾವಾಗಿನಂತೆ ಆತನು ರೂಮಿನಿಂದ ಹೊರಗಡೆ ಬಂದಾಗ ಕೂದಲು ಛಿದ್ರವಾಗಿದ್ದಾವೆ, ಬಟ್ಟೆಗಳು ಹಾಳಾಗಿದ್ದಾವೆ. ಈ ದಿನ ಆತನ ಪರಿಸ್ಥಿತಿ ಇನ್ನಷ್ಟು ದಾರುಣವಾಗಿ ಇದೆ. ಆತ ತುಂಬ ದಾರುಣವಾಗಿ ನಡುಗುತ್ತಾ ಇದ್ದಾನೆ. ಅಸಲು ಇದೆಲ್ಲ ಏನು? ಇವೆಲ್ಲ ನನ್ನ ಆಲೋಚನೆಯನ್ನು ಮೀರಿ ಇದ್ದಾವೆ. ಆತನು ನೇರವಾಗಿ ಆತನ ರೂಮಿನೊಳಗಡೆ ಹೊರಟು ಹೋದನು. ನಾನು ಈಗ ನನ್ನ ಹೆಣ್ಣು ಮಗುವನ್ನು ಹೋಗಿ ನೋಡಬೇಕಾ ಎಂದು ನನ್ನ ಮನಸ್ಸಿನಲ್ಲಿ ಈ ಪ್ರಶ್ನೆ ಬಂದಿತು. ನಾನು ರೂಮಿನಿಂದ ಹೊರಗಡೆ ಬರುವ ಸಾಹಸ ಮಾಡಿದೆ. ಆದ್ದರಿಂದ ನಾನು ಒಂದು ಸರಿ ರೂಮಿನೊಳಗಡೆ ಖಚಿತವಾಗಿ ಹೋಗಬೇಕು ಅಂದುಕೊಂಡೆ. ನಾನು ಇದನ್ನೇ ಆಲೋಚಿಸಿ ರೂಮಿನ ಬಾಗಿಲ ಹತ್ತಿರಕ್ಕೆ ಬಂದು ನಿಂತುಕೊಂಡು ಬಾಗಿಲು ತೆಗೆದು ಒಳಗಡೆ ಹೋಗಬೇಕು ಅಂದುಕೊಂಡಾಗ ನನ್ನ ಗಂಡ ರೂಮಿನಿಂದ ಹೊರಗಡೆ ಬಂದನು. ಆತ ಎಷ್ಟು ಗಟ್ಟಿಯಾಗಿ ಅಂದರೆ ಆತ ಕಿರಿಚಿದ ಕೂಗಿಗೆ ನನ್ನ ಮೈಯೆಲ್ಲ ನಡುಕ ಶುರುವಾಯಿತು. ನಾನು ಆತನ ಕಡೆಗೆ ತಿರುಗಿದೆ. ಕೋಪದಿಂದ ಆತನಿಗೆ ಕಣ್ಣುಗಳು, ಮುಖ ಕೆಂಪಗಾಗಿದ್ದಾವೆ. ಆತ ದೊಡ್ಡ ದೊಡ್ಡ ಹೆಜ್ಜೆಗಳು ಹಾಕುತ್ತಾ ನನ್ನ ಹತ್ತಿರಕ್ಕೆ ಬಂದನು.
ನನ್ನ ಮುಖದ ಕೆನ್ನೆಗೆ ಜೋರಾಗಿ ಬಾರಿಸಿ ಹೀಗೆ ಹೇಳಿದರು. ನಿನಗೆ ಗೌರವಪ್ರದವಾದ ಭಾಷೆಯಲ್ಲಿ ಹೇಳಿದರೆ ಅರ್ಥ ಆಗದಂತಿದೆ. ನಾನು ನಿನಗೆ ಪ್ರೀತಿಯಿಂದ ವಿವರಿಸಿದೆ, ನೀನು ಇಲ್ಲಿಗೆ ಬರುವ ಅವಸರ ಇಲ್ಲ ಎಂದು. ಆದರೆ ನೀನು ಮತ್ತೆ ಈ ರೂಮಿನ ಹತ್ತಿರಕ್ಕೆ ಬರುವ ಧೈರ್ಯ ಮಾಡಿದ್ದೀಯ. ನಿನಗೆ ಒಂದು ಬಾರಿ ಹೇಳಿದರೆ ಅರ್ಥ ಆಗುವುದಿಲ್ಲವಾ? ಆ ಶಬ್ದ ಮನೆಯೆಲ್ಲ ಪ್ರತಿಧ್ವನಿಸುತ್ತಿದೆ. ನನ್ನ ಮೈದುನ ಹಾಗೆ ಮಾವನವರು ಇಬ್ಬರು ತಮ್ಮ ರೂಮುಗಳಿಂದ ಹೊರಗಡೆ ಬಂದರು. ಅವರು ಸೈಲೆಂಟಾಗಿ ಅಲ್ಲಿ ನಿಂತುಕೊಂಡು ಆ ದೃಶ್ಯವನ್ನು ನೋಡುತ್ತಿದ್ದಾರೆ. ನಾನು ತಕ್ಷಣ ನನ್ನ ಗಂಡನಿಗೆ ವಿವರಿಸುತ್ತಾ, ನಿಮ್ಮ ತಂದೆ ಈ ಸಮಯದಲ್ಲಿ ನಿನ್ನ ತಂಗಿಯ ರೂಮಿನೊಳಗಡೆ ಹೋದರು. ಈಗ ಆತನ ಪರಿಸ್ಥಿತಿ ಇಳಿಜಾರಿ ಹೋಗಿದೆ. ಹೋಗಿ ಒಂದು ಬಾರಿ ನಿಮ್ಮ ತಂಗಿಯ ಪರಿಸ್ಥಿತಿ ಸಹ ನೋಡಿ. ನೀವು ಯಾಕೆ ಅಷ್ಟು ಕ್ರೂರವಾಗಿ ಬದಲಾಗಿದ್ದೀರಿ? ನಿಮ್ಮ ತಂಗಿಯ ಪರಿಸ್ಥಿತಿ ನೋಡಿ ನಿಮಗೆ ಕನಿಕರ ಆಗುತ್ತಿಲ್ಲವಾ? ನೀವು ಏನು ಆಲೋಚಿಸುತ್ತಿದ್ದೀರೋ ಅದು ನಿಜ ಅಲ್ಲ. ನಿಮ್ಮ ತಂಗಿ ಅಲ್ಲಿ ಸುರಕ್ಷಿತವಾಗಿ ಇಲ್ಲ. ಆದರೆ ಆತ ನನ್ನ ಕೈ ಹಿಡಿದುಕೊಂಡು ರೂಮಿನೊಳಗಡೆ ಎಳೆದುಕೊಂಡು ಹೋಗಿ ಮಂಚದ ಮೇಲೆ ಬೀಳಿಸಿ, ಲಕ್ಷ್ಮಿ, ನಾನು ನಿನಗೆ ಹೇಳುತ್ತೇನೆ, ಈಗ ನೀನು ನಿನ್ನ ಕೆಲಸಗಳನ್ನು ಬದಲಾಯಿಸಿಕೊಳ್ಳದೇ ಇದ್ದರೆ ನಿನ್ನನ್ನು ನನ್ನ ಜೊತೆ ಇಟ್ಟುಕೊಳ್ಳಲಾಗುವುದಿಲ್ಲ. ನಿನಗೆ ವಿಚ್ಛೇದನೆ ಕೊಟ್ಟು ನನ್ನ ಮನೆಯಿಂದ ಕಳಿಸಿಬಿಡುತ್ತೇನೆ. ಈ ಪ್ರಪಂಚದಲ್ಲಿ ಹುಡುಗಿಯರಿಗೇನು ಕೊರತೆ ಇಲ್ಲ. ತುಂಬ ಜನ ಹುಡುಗಿಯರು ನನಗೆ ಸಿಗುತ್ತಾರೆ. ಅದಕ್ಕೆ ನಿನಗೆ ನೀನು ಚೆನ್ನಾಗಿ ಅರ್ಥ ಆಗುವ ತರಹ ಹೇಳಿಕೊ ಅಂದ. ಆತನ ಮಾತುಗಳು ಕೇಳಿಸಿಕೊಂಡು ನಾನು ತುಂಬ ಭಯಪಟ್ಟೆ. ಆತ ಇಲ್ಲಿಯ ತನಕ ನನ್ನ ಮುಖದ ಮೇಲೆ 2 ಬಾರಿ ಹೊಡೆದಿದ್ದಾರೆ. ಆದರೆ ಇಲ್ಲಿಯ ತನಕ ನಾನು ಯಾವ ಭಾವನೆಗಳನ್ನು ತೋರಿಸಲಿಲ್ಲ. ಆದರೆ ವಿಚ್ಛೇದನೆ ಕೊಡುತ್ತೇನೆ ಅಂದ ಆತನ ಬೆದರಿಕೆ ಎಲ್ಲದಕ್ಕಿಂತ ನನ್ನನ್ನು ಜಾಸ್ತಿ ನೋವಿಗೆ ಗುರಿ ಮಾಡಿತು. ನನ್ನನ್ನು ನೋಡಬೇಡ ಅನ್ನುವಷ್ಟು ಆ ರೂಮಿನಲ್ಲಿ ಏನಿದೆ ಅಂದುಕೊಂಡು ನಾನು ಸೈಲೆಂಟಾಗಿ ಇದ್ದು ಹೋದೆ. ಇಲ್ಲದಿದ್ದರೆ ನನ್ನ ಮನೆ ನಾಶವಾಗುತ್ತಿತ್ತು. ಎಂತಹುದೇ ಪರಿಸ್ಥಿತಿಯಲ್ಲಾಗಲಿ ನನ್ನ ಸಂಸಾರ ನಾಶ ಮಾಡಿಕೊಳ್ಳಬಾರದು. ನನ್ನ ಸಂಸಾರವನ್ನು ನಾನೇ ಕಾಪಾಡಿಕೊಳ್ಳಬೇಕು. ನನ್ನ ತಂದೆ ತಾಯಿಯ ಗೌರವಕ್ಕೆ ಕಳಂಕ ಬರದ ಹಾಗೆ ನೋಡಿಕೊಳ್ಳಬೇಕು. ಆ ರಾತ್ರಿ ನಾನು ತುಂಬ ನೋವುಪಟ್ಟೆ. ನನ್ನ ಗಂಡ ಹೊಡೆದ ಏಟು ನನಗೆ ಪ್ರತಿ ಕ್ಷಣ ನೆನಪಾಗುತ್ತಿದೆ. ಈಗ ನನಗೆ ನಮ್ಮ ಮಾವನವರ ಮೇಲೆ ವಿಪರೀತವಾದ ದ್ವೇಷ ಶುರುವಾಯಿತು. ಯಾವ ಸಮಯದಲ್ಲಿ ಆದರೆ ನಾನು ಈ ಮನೆಗೆ ಬಂದೆನೋ ಆ ದಿನ ತೀರ್ಮಾನಿಸಿಕೊಂಡೆ, ನಮ್ಮ ಮಾವನವರಿಗೆ ಚೆನ್ನಾಗಿ ಸೇವೆ ಮಾಡಬೇಕೆಂದು. ಆತ ನನಗೆ ನಮ್ಮ ತಂದೆಯ ಸಮಾನ. ನಮ್ಮ ಅತ್ತೆಯವರು ಇಲ್ಲ. ಆದ್ದರಿಂದ ಇರುವ ಮಾವನವರನ್ನು ಪ್ರೀತಿಯಿಂದ ನೋಡಿಕೊಳ್ಳಬೇಕು ಅಂದುಕೊಂಡೆ. ಆದರೆ ಮಾವನವರು ಇಷ್ಟು ಕೆಟ್ಟವನೆಂದು ನನಗೆ ಗೊತ್ತಿಲ್ಲ. ಈಗ ಆತನ ಕಡೆಗೆ ನೋಡುವುದು ಸಹ ನಾನು ಸಹಿಸಿಕೊಳ್ಳಲಾಗುತ್ತಿಲ್ಲ. ಬೆಳಗಿನ ಜಾವನೇ ನನಗೆ ಎಚ್ಚರವಾಯಿತು. ನಾನು ಆ ಕಡೆ ತಿರುಗಿ ನೋಡುವಷ್ಟರಲ್ಲಿ ನನ್ನ ಗಂಡ ರೂಮಿನಲ್ಲಿ ಕಾಣಿಸಲಿಲ್ಲ. ಆದ್ದರಿಂದ ನಾನು ತುಂಬ ಗಾಬರಿಪಟ್ಟೆ. ಯಾಕೆಂದರೆ ಆತನಿಗೆ ನಿಧಾನವಾಗಿ ಎದ್ದೇಳುವ ಅಭ್ಯಾಸ ಇದೆ. ಈ ಸಮಯದಲ್ಲಿ ಆತನು ಎಲ್ಲಿಗೆ ಹೋಗಿರುತ್ತಾನೆ ಎಂದು ನಾನು ಬೇಗ ಫ್ರೆಶಪ್ ಆಗಿ ನನ್ನ ಬಟ್ಟೆಗಳನ್ನು ಬದಲಾಯಿಸಿಕೊಂಡು ಟಿಫನ್ ರೆಡಿ ಮಾಡೋಣ ಎಂದು ಹೊರಗಡೆ ಬಂದೆ. ನಾನು ಹೊರಗಡೆ ಬಂದಾಗ ನನ್ನ ಗಂಡ ಹಾಗೆ ಮಾವನವರು ಇಬ್ಬರು ರೂಮಿನಿಂದ ಹೊರಗಡೆ ಬರುವುದನ್ನು ನಾನು ನೋಡಿದೆ. ಆತನು ತನ್ನ ತಂದೆಯನ್ನು ಯಾವುದಾದರೂ ಪ್ರಶ್ನೆ ಕೇಳುವುದಕ್ಕೆ ಹೋಗಿದ್ದಾನಾ? ಇಲ್ಲದಿದ್ದರೆ ಆತನಿಗೆ ಏನಾದರೂ ಅರ್ಥ ಆಗುವ ಹಾಗೆ ಹೇಳುವುದಕ್ಕೆ ಹೋಗಿದ್ದಾರಾ ಅಂದುಕೊಂಡೆ. ಆದರೆ ಹೊರಗಡೆ ಬರುತ್ತಿದ್ದಾಗ ಅವರ ಮುಖದಲ್ಲಿ ಒಂದು ಚಿರುನಗೆ ಕಾಣಿಸಿತು. ಆ ಚಿರುನಗೆಯಿಂದ ನನಗೆ ತುಂಬ ವಿಷಯಗಳು ಅರ್ಥವಾದವು. ಏನು, ಈ ತಂದೆ ಮಕ್ಕಳು ಒಂದೇ ತರಹ ಇದ್ದಾರಾ ಎಂದು ಒಂದು ಸಾರಿ ನನ್ನ ಹೆಣ್ಣು ಮಗುವಿನ ಬಗ್ಗೆ ಆಲೋಚಿಸಿ ನನ್ನ ಮನಸ್ಸು ಎಷ್ಟೋ ಬಾಧೆಪಟ್ಟಿತು. ಆಕೆ ಯಾವಾಗಿನಿಂದ ಇವೆಲ್ಲ ಭರಿಸುತ್ತಾ ಬರುತ್ತಿದ್ದಾಳೋ? ಈ ಆಲೋಚನೆ ಬಂದ ತಕ್ಷಣ ನನ್ನ ಮನಸ್ಸು ನೋವಿನಿಂದ ತುಂಬಿ ಹೋಗಿದೆ. ನಾನು ನನ್ನ ಗಂಡನನ್ನು ಸಹ ದ್ವೇಷಿಸಲು ಶುರು ಮಾಡಿದೆ. ಆದರೆ ನಾನು ಮೌನವಾಗಿ ಇದ್ದು ಹೋದೆ. ಅಡಿಗೆ ಮನೆಯೊಳಗಡೆ ಬಂದೆ, ಟಿಫನ್ ರೆಡಿ ಮಾಡೋಣ ಎಂದು. ಅಡಿಗೆ ಮನೆಯ ಒಳಗಡೆ ಹೋದಾಗ ಅಕಸ್ಮಾತಾಗಿ ನನ್ನ ಗಂಡ ರೂಮಿನೊಳಗಡೆ ಬಂದು, ಲಕ್ಷ್ಮಿ, ರೂಮಿನೊಳಗಡೆ ಬಾ, ನಾನು ನಿನ್ನ ಜೊತೆ ಒಂದು ವಿಷಯದ ಬಗ್ಗೆ ಮಾತನಾಡಬೇಕು ಅಂದರು. ಆದರೆ ಆತನು ಅಲ್ಲಿ ಇಲ್ಲ. ಅಷ್ಟೊತ್ತಿಗೆ ಆತ ಹೊರಟು ಹೋದನು. ನಾನು ಸ್ಟವ್ ಆಫ್ ಮಾಡಿ ಆತನ ಹಿಂದೆಯೇ ರೂಮಿನೊಳಗಡೆ ಹೋದೆ. ಈ ದಿನ ಭಾನುವಾರ ಆದ್ದರಿಂದ ಎಲ್ಲರೂ ಮನೆಯಲ್ಲಿಯೇ ಇದ್ದಾರೆ. ಟಿಫನ್ ತಯಾರಿ ಮಾಡುವುದರಲ್ಲಿ ಸ್ವಲ್ಪ ನಿಧಾನವಾದರೂ ಪರವಾಗಿಲ್ಲ. ನಾನು ರೂಮಿನೊಳಗಡೆ ಹೋದಾಗ ಆತನು ಸೋಫಾದಲ್ಲಿ ಸೈಲೆಂಟಾಗಿ ಕುಳಿತುಕೊಂಡು ಇದ್ದಾನೆ. ಆತ ನನ್ನನ್ನು ನೋಡಿ ಆತನ ಪಕ್ಕದಲ್ಲಿ ಕುಳಿತುಕೋ ಎಂದು ಹೇಳಿದರು. ನಾನು ಹೋಗಿ ಆತನ ಪಕ್ಕದಲ್ಲಿ ಕುಳಿತುಕೊಂಡೆ. ಆದರೆ ಆತ
ಎಲ್ಲಿ ನನ್ನ ಮೇಲೆ ಕೋಪವನ್ನು ತೋರಿಸುತ್ತಾರೋ ಎಂದು ಈಗಲೂ ನಾನು ಭಯಪಡುತ್ತಲೇ ಇದ್ದೇನೆ. ಈ ನಿಶ್ಶಬ್ದ ನನ್ನನ್ನು ಇನ್ನೂ ಭಯಪಡುವ ಹಾಗೆ ಮಾಡುತ್ತಿದೆ. ಹೇಳುತ್ತಿರುತ್ತಾರೆ, ಸುನಾಮಿ ಬರುವ ಮುಂಚೆ ನಿಶ್ಶಬ್ದ ಅನ್ನುವುದು ಇರುತ್ತದೆ ಎಂದು. ಸ್ವಲ್ಪ ಹೊತ್ತಿನ ನಂತರ ನನ್ನ ಗಂಡ ನನ್ನನ್ನು ನೋಡಿ, ನನಗೆ ಗೊತ್ತು ಲಕ್ಷ್ಮಿ, ನಿನ್ನೆ ರಾತ್ರಿ ನಾನು ನಿನ್ನ ಜೊತೆ ಪ್ರವರ್ತಿಸಿದ ವೈಖರಿ ನಿನಗೆ ತುಂಬ ಬಾಧೆ ಇಟ್ಟಿರುತ್ತದೆ. ನಿನ್ನ ತಂದೆ ತಾಯಿಯವರು ನಿನ್ನನ್ನು ತುಂಬ ಪ್ರೀತಿಸುತ್ತಿದ್ದಾರೆ ಎಂದು ನನಗೆ ಗೊತ್ತು. ಅವರು ಯಾವಾಗಲೂ ನಿನ್ನ ಮೇಲೆ ಕೈ ಮಾಡಿಕೊಂಡಿರುವುದಿಲ್ಲ. ಆದರೆ ನಿನ್ನೆ ನಾನು ಹೀಗೆಲ್ಲ ಮಾಡುವ ಹಾಗೆ ಮಾಡಿದೆ. ನಮ್ಮ ತಂದೆ ನಮ್ಮ ತಂಗಿಯ ಬಗ್ಗೆ ತುಂಬ ಶ್ರದ್ಧೆ ತೆಗೆದುಕೊಳ್ಳುತ್ತಾರೆ. ಅದಕ್ಕೆ ಆತನ ಪರಿಸ್ಥಿತಿ ಹಾಗೆ ಆಗುತ್ತದೆ. ಇನ್ನು ಮೇಲೆ ಅಂತಹ ಆಲೋಚನೆಗಳು ನಿನ್ನ ಮನಸ್ಸಿನೊಳಗಡೆ ಬರಬಾರದು. ನೀನು ನನ್ನ ಜೊತೆ ಅಷ್ಟೊಂದು ಕೆಟ್ಟದಾಗಿ ಮಾತನಾಡುತ್ತಿದ್ದರೆ ನನಗೆ ತುಂಬ ಕೋಪ ಬಂದಿತು. ಆದ್ದರಿಂದ ನಾನು ನನ್ನ ಆಲೋಚನೆ ಶಕ್ತಿಯನ್ನು ಕಳೆದುಕೊಂಡೆ. ನಿನ್ನ ಕೆನ್ನೆಗೆ ಹೊಡೆದೆ. ನೀನು 2 ಬಾರಿ ಅದೇ ತಪ್ಪು ಮಾಡಿದೆ. ನಮ್ಮ ತಂದೆ ಯಾರನ್ನೂ ಸಹ ನನ್ನ ತಂಗಿಯ ರೂಮಿನೊಳಗಡೆ ಹೋಗಲು ಬಿಡುವುದಿಲ್ಲ. ಆತನಿಗೆ ಇಷ್ಟ ಆಗುವುದಿಲ್ಲ. ಅದಕ್ಕೆ ಕೋಪದಿಂದ ನಿನ್ನ ಮೇಲೆ ಕೈ ಮಾಡಿಕೊಂಡೆ. ಆದರೆ ನಿನ್ನ ಜೊತೆ ಹಾಗೆ ಕೆಟ್ಟದಾಗಿ ಪ್ರವರ್ತಿಸಿದ್ದಕ್ಕೆ ನಮ್ಮ ತಂದೆ ನನ್ನನ್ನು ಬೈದರು. ನಾನು ನಿನಗೆ ಕ್ಷಮಾಪಣೆ ಹೇಳುತ್ತಿದ್ದೇನೆ. ಈಗ ಮತ್ತೆ ಆ ತಪ್ಪು ನಡೆಯುವುದಿಲ್ಲ ಅಂದಿದ್ದರಿಂದ ನಾನು ಅಳುತ್ತಾ ಹೋಗಿ ನನ್ನ ಗಂಡನನ್ನು ಹಗ್ ಮಾಡಿಕೊಂಡೆ. ಆತನ ಕ್ಷಮಾಪಣೆ ನನ್ನ ಕೋಪವನ್ನು ದೂರ ಮಾಡಿದ್ದು. ನಾನು ಆತನ ಎದೆಯ ಮೇಲೆ ಮಲಗಿಕೊಂಡು ಅಳುತ್ತಾ ಇದ್ದೇನೆ. ಆತನು ನನ್ನ ತಲೆಯನ್ನು ಸವರುತ್ತಾ ನನಗೆ ಕ್ಷಮಾಪಣೆಗಳು ಹೇಳುತ್ತಲೇ ಇದ್ದಾರೆ. ನಾನು ದೊಡ್ಡ ಮನಸ್ಸು ಮಾಡಿಕೊಂಡು ಆತನನ್ನು ಕ್ಷಮಿಸಿದೆ. ಮದುವೆಗೆ ಮೊದಲೇ ನನ್ನ ಆಲೋಚನೆಗಳು ತುಂಬ ಭಿನ್ನವಾಗಿ ಇದ್ದವು. ನನಗೆ ಮದುವೆ ಯಾರ ಜೊತೆ ಆದರೂ ಆತನು ನನ್ನನ್ನು ಹೊಡೆದರೆ ಯಾವತ್ತಿಗೂ ಅಂತಹ ಮನುಷ್ಯನ ಜೊತೆ ನನ್ನ ಜೀವನವನ್ನು ಕಳೆಯಬಾರದು ಅಂದುಕೊಂಡೆ. ಆದರೆ ನನ್ನ ಮದುವೆಯಾದಾಗಲಿಂದಲೂ ನನ್ನ ಆಲೋಚನೆಗಳು ಬದಲಾಗಿದ್ದಾವೆ. ನಾನು ರಾಜಿ ಪಡುವುದನ್ನು ಪ್ರಾರಂಭಿಸಿದ್ದೇನೆ. ಮದುವೆ ಎಂದರೇನೆ ರಾಜಿ ಪಡುವುದು. ಯಾರಾದರೆ ರಾಜಿ ಪಡುತ್ತಾರೋ ಅವರ ಜೀವನ ತುಂಬ ಸುಂದರವಾಗಿ ಇರುತ್ತದೆ. ಯಾರಾದರೆ ರಾಜಿ ಪಡುವುದಿಲ್ಲವೋ ಅವರ ಜೀವನ ತುಂಬ ದಾರುಣವಾಗಿ ಕಷ್ಟದಿಂದ ಕಳೆಯುತ್ತದೆ. ಸಮಯ ಕಳೆಯುತ್ತಾ ಇದೆ. ನಾನು ಮಾವನವರ ಬಗ್ಗೆ ಹಾಗೂ ನಮ್ಮ ಹೆಣ್ಣು ಮಗುವಿನ ಬಗ್ಗೆ ಹಿಡಿಸಿಕೊಳ್ಳುವುದನ್ನು ಬಿಟ್ಟುಬಿಟ್ಟೆ. ಈಗ ಅವರ ಮೇಲೆ ದೃಷ್ಟಿ ಇಡುವುದು ಅನವಸರ ಎಂದು ಅಂದುಕೊಳ್ಳಲು ಶುರು ಮಾಡಿದೆ. ಇದೆಲ್ಲ ಮೂರ್ಖತ್ವ. ನಾನು ನನ್ನ ಸಂಸಾರದ ಮೇಲೆ ಮಾತ್ರನೇ ಆಲೋಚಿಸುತ್ತಿದ್ದೇನೆ. ನಾನು ನನ್ನ ಗಂಡ ಯಾವ ತಪ್ಪು ಮಾಡಬಾರದು ಎಂದು ಯಾವಾಗಲೂ ಆತನನ್ನು ಜಾಗ್ರತೆಯಿಂದ ಗಮನಿಸುತ್ತಿದ್ದೆ. ಮಾವನವರು ತನ್ನ ಮಗಳನ್ನು ಹುಷಾರಾಗಿ ನೋಡಿಕೊಳ್ಳುತ್ತಾನೆ ಎಂದು ನನ್ನ ಗಂಡ ಹೇಳಿದನು. ಆದರೆ ದಿನಪೂರ್ತಿ ಮನೆಯಲ್ಲಿ ಇರುವ ಪರಿಸ್ಥಿತಿಗಳ ಬಗ್ಗೆ ತಿಳಿದಿರುವ ಏಕೈಕ ವ್ಯಕ್ತಿ ನಾನೇ. ಆದ್ದರಿಂದ ನಮ್ಮ ಮಾವನವರು ಆಕೆಯನ್ನು ಹುಷಾರಾಗಿ ನೋಡಿಕೊಳ್ಳುತ್ತಾನೆ ಅಂದರೆ ಅದು ನಿಜ ಎಂದು ನಾನು ನಂಬುತ್ತಿಲ್ಲ. ಇದೆಲ್ಲ ಕೇವಲ ಸುಳ್ಳಿನ ಆಧಾರವಾಗಿ ಬರೆದ ಕತೆ. ಇದರ ಹಿಂದೆ ಒಂದು ರಹಸ್ಯ ಬಚ್ಚಿಟ್ಟುಕೊಂಡು ಇದೆ. ನನ್ನ ಗಂಡ, ನನ್ನ ಮೈದುನ ಹಾಗೂ ಮಾವನವರು ನನ್ನಿಂದ ಬಚ್ಚಿಟ್ಟಿದ್ದಾರೆ. ಅದರ ಬಗ್ಗೆ ನಾನು ತಿಳಿದುಕೊಳ್ಳಬೇಕು ಅಂದುಕೊಂಡೆ. ಆದರೆ ಮೌನವಾಗಿ ಇದ್ದು ಹೋದೆ. ಯಾಕೆಂದರೆ ನನ್ನ ಗಂಡ ನನ್ನ ಜೊತೆ ಈ ವಿಷಯದ ಬಗ್ಗೆ ಮಾತನಾಡಬೇಕು ಅಂದುಕೊಳ್ಳುತ್ತಿಲ್ಲ. ಆದರೆ ನನ್ನ ಮನಸ್ಸಿನಲ್ಲಿ ಒಂದು ಕೋರಿಕೆ ಇದೆ. ಈ ರೂಮಿನಲ್ಲಿ ಏನು ನಡೆಯುತ್ತಿದೆಯೋ, ಮಾವನವರು ನನ್ನ ಹೆಣ್ಣು ಮಗುವಿನ ಜೊತೆ ಏನು ಮಾಡುತ್ತಿದ್ದಾರೋ ಇದರ ಬಗ್ಗೆ ಆಲೋಚಿಸುತ್ತಾ ನಾನು ಒಂದು ಪ್ಲ್ಯಾನ್ ರೆಡಿ ಮಾಡಿಕೊಂಡೆ. ಮಧ್ಯಾಹ್ನ ಬೇಗ ನನ್ನ ಕೆಲಸಗಳೆಲ್ಲ ಮುಗಿಸಿಕೊಂಡು ನಾನು ಹೋಗಿ ನನ್ನ ಹೆಣ್ಣು ಮಗುವಿನ ರೂಮಿನಲ್ಲಿ ಬಚ್ಚಿಟ್ಟುಕೊಳ್ಳಬೇಕು ಅಂದುಕೊಂಡೆ. ನಮ್ಮ ಮಾವನವರು ನಮ್ಮ ಹೆಣ್ಣು ಮಗುವಿಗೋಸ್ಕರ ಊಟ ತೆಗೆದುಕೊಂಡು ರೂಮಿನೊಳಗಡೆ ಬಂದಾಗ ಅಸಲು ಆತ ಏನು ಮಾಡುತ್ತಾನೋ ನನಗೆ ಗೊತ್ತಾಗುತ್ತದೆ. ಇದೇ ಆಲೋಚಿಸುತ್ತಾ ನಾನು ಬೇಗ ನನ್ನ ಕೆಲಸಗಳೆಲ್ಲ ಪೂರ್ತಿ ಮಾಡಿ ಊಟದ ಟ್ರೇ ಸಹ ರೆಡಿ ಮಾಡಿ ಮೊದಲೇ ಡೈನಿಂಗ್ ಟೇಬಲ್ ಮೇಲೆ ಇಟ್ಟುಬಿಟ್ಟೆ. ಹೀಗೆ ಮಾಡುವುದರಿಂದ ನಮ್ಮ ಮಾವನವರು ಯಾವಾಗ ಬಂದರೂ ನನ್ನನ್ನು ಹುಡುಕುವುದಿಲ್ಲ. ಬಹುಶಃ ನಾನು ಮಧ್ಯಾಹ್ನ ರೆಸ್ಟ್ ತೆಗೆದುಕೊಳ್ಳುತ್ತಿದ್ದೇನೆ ಎಂದು ಅಂದುಕೊಳ್ಳುತ್ತಾರೆ. ಮಾವನವರು ತನ್ನ ಅಭ್ಯಾಸದ ಪ್ರಕಾರ ಪ್ರತಿದಿನ ಸ್ವಲ್ಪ ಹೊತ್ತಾದರೂ ಖಚಿತವಾಗಿ ಹೊರಗಡೆ ಹೋಗುತ್ತಾರೆ. ಆದ್ದರಿಂದ ನಾನು ಆ ಸಮಯವನ್ನು ಸದ್ವಿನಿಯೋಗ ಮಾಡಿಕೊಂಡು ನಾನು ಸೈಲೆಂಟಾಗಿ ಬಾಗಿಲಿನ ಹತ್ತಿರಕ್ಕೆ ಬಂದು ಸುತ್ತಲೂ ನೋಡಿದೆ. ಮನೆಯಲ್ಲಿ ಯಾರೂ ಇಲ್ಲ. ನನ್ನ ಗಂಡ ಹಾಗೆ ಮೈದುನ ಸಹ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾರೆ. ಆಗ ನಾನು ತುಂಬ ಹುಷಾರಾಗಿ ನನ್ನ ಹೆಣ್ಣು ಮಗುವಿನ ರೂಮಿನ ಬಾಗಿಲು ತೆಗೆದೆ. ನನ್ನ ಮುಂದೆ ಇರುವ ದೃಶ್ಯ ನೋಡಿ ಶಾಕ್ ಆಗಿ ಮೌನವಾಗಿ ಇದ್ದು ಹೋದೆ. ಮುಂದಕ್ಕೆ ಹೆಜ್ಜೆಗಳು ಹಾಕುತ್ತಿದ್ದರೆ ನನ್ನ ಪ್ರಾಣ
ಹೋಗುತ್ತದೆ ಏನೋ ಅನ್ನುವಷ್ಟು ನನಗೆ ಭಯ ಆಗುತ್ತಿದೆ. ಯಾಕೆಂದರೆ ಅಲ್ಲಿ ನನ್ನ ಹೆಣ್ಣು ಮಗು ಹಾಸಿಗೆಯಲ್ಲಿ ಇದ್ದಾಳೆ. ಅಷ್ಟರಲ್ಲಿಯೇ ಮಾವನವರು ರೂಮಿನೊಳಗಡೆ ಬರುವ ಶಬ್ದ ಕೇಳಿಸಿತು. ನಾನು ತಕ್ಷಣ ವಾಶ್ರೂಮ್ ಒಳಗಡೆ ಹೋಗಿಬಿಟ್ಟೆ. ನಾನು ಬಾಗಿಲನ್ನು ಸ್ವಲ್ಪ ತೆಗೆದು ಹೊರಗಡೆ ಇರುವ ದೃಶ್ಯವನ್ನು ನೋಡಲು ಶುರು ಮಾಡಿದೆ. ಸ್ವಲ್ಪ ಸಮಯ ಕಳೆದ ಮೇಲೆ ಮಾವನವರು ಊಟದ ಟ್ರೇಯನ್ನು ತೆಗೆದುಕೊಂಡು ರೂಮಿನೊಳಗಡೆ ಬಂದು ಆ ಟ್ರೇಯನ್ನು ಸೋಫಾ ಮೇಲೆ ಇಟ್ಟು ನಡೆಯುತ್ತಾ ನನ್ನ ಹೆಣ್ಣು ಮಗುವಿನ ಮಂಚದ ಹತ್ತಿರಕ್ಕೆ ಬಂದು ಬೆಡ್ಶೀಟನ್ನು ಸರಿ ಮಾಡುತ್ತಾ ನನ್ನನ್ನು ಕ್ಷಮಿಸು, ಈ ದಿನ ಬರುವುದು ಸ್ವಲ್ಪ ತಡವಾಯಿತು ಎಂದು ಹೇಳುತ್ತಾ ಆತನು ನನ್ನ ಹೆಣ್ಣು ಮಗುವಿನ ಹಣೆಯ ಮೇಲೆ ಮುತ್ತಿಟ್ಟುಕೊಂಡು ಆಕೆಯನ್ನು ಹತ್ತಿರಕ್ಕೆ ತೆಗೆದುಕೊಂಡು, ಈಗ ನಿನ್ನ ಆರೋಗ್ಯ ಹೇಗಿದೆ ಅಂದನು. ಆಗ ನನ್ನ ಹೆಣ್ಣು ಮಗು ಇನ್ನೂ ನಿದ್ದೆ ಮತ್ತಿನಲ್ಲಿಯೇ ಇದ್ದಿದ್ದರಿಂದ ಆಕೆ ಹೌದು ಎಂದು ಇಲ್ಲ ಎಂದು ಏನೂ ಉತ್ತರ ಕೊಡಲಿಲ್ಲ. ನಿಜ ಹೇಳಬೇಕೆಂದರೆ ಆಕೆ ಗಾಢ ನಿದ್ರೆಯಲ್ಲಿ ಇದ್ದಾಳೆ. ಅಕಸ್ಮಾತ್ತಾಗಿ ಮಾವನವರು ಆಕೆಯನ್ನು ಕದಿಲಿಸುತ್ತಾ ಏನೋ ಹೇಳಲು ಶುರು ಮಾಡಿದರು. ಆಗ ಅಕಸ್ಮಾತ್ತಾಗಿ ನನ್ನ ಹೆಣ್ಣು ಮಗು ಆತನ ಮುಖದ ಮೇಲೆ ಕೆನ್ನೆಗೆ ಬಾರಿಸಿ ಆತನನ್ನು ತನ್ನಿಂದ ದೂರ ತಳ್ಳುವ ಪ್ರಯತ್ನ ಮಾಡಿದಳು. ಅಷ್ಟೊತ್ತಿಗೆ ನಾನು ತುಂಬ ಭಯಪಟ್ಟೆ. ಅಸಲು ಇಲ್ಲಿ ಏನು ನಡೆಯುತ್ತಿದೆ? ಒಬ್ಬ ಮಗಳಾಗಿದ್ದು ಆಕೆ ತನ್ನ ತಂದೆಯ ಮೇಲೆ ಕೈ ಮಾಡಿಕೊಳ್ಳುತ್ತಿದ್ದಾಳೆ. ಇದೇನು ಚಿಕ್ಕ ವಿಷಯ ಅಲ್ಲ. ಇದೆಲ್ಲ ನೋಡಿ ನನಗೆ ಉಸಿರಾಡಲು ಆಗುತ್ತಿಲ್ಲ. ಮಾವನವರು ತಕ್ಷಣ ಕೋಪದಿಂದ, ನಾನು ಯಾವಾಗ ಬಂದರೂ ನೀನು ಹೀಗೆ ಪ್ರವರ್ತಿಸುತ್ತೀಯ. ಆದರೂ ನಾನು ಒಬ್ಬ ಮೂರ್ಖನಂತೆ ನಿನ್ನ ಪ್ರೀತಿಯನ್ನು ತೆಗೆದುಕೊಳ್ಳುವುದಕ್ಕೆ ಬರುತ್ತಿದ್ದೇನೆ ಅಂದ. ಈ ಮಾತು ಕೇಳಿಸಿಕೊಂಡ ತಕ್ಷಣ ನನಗೆ ಅಸಹ್ಯವಾಗಲು ಶುರುವಾಯಿತು. ಆತ ತನ್ನ ಸ್ವಂತ ಮಗಳ ಜೊತೆ ಇಂತಹ ವಿಷಯಗಳ ಬಗ್ಗೆ ಮಾತನಾಡುತ್ತಿರುವುದಕ್ಕೆ ಆತನಿಗೆ ನಾಚಿಕೆ ಅನಿಸುತ್ತಿಲ್ಲವಾ? ಅಕಸ್ಮಾತ್ತಾಗಿ ಆತನು ಮಾಡಿದ ಒಂದು ಕೆಲಸ ನೋಡಿ ನನಗೆ ಕೋಪ ಬಂದಿತು. ಆ ರೂಮಿನಲ್ಲಿ ಏನು ನಡೆಯುತ್ತಿದೆಯೋ ನನ್ನ ಊಹೆಗೆ ಸಿಗದಷ್ಟು ಇದೆ. ನಾನು ಇಷ್ಟಕ್ಕೂ ಮೊದಲು ಯಾವಾಗಲೂ ಇಂತಹ ಪರಿಸ್ಥಿತಿಗಳು ನೋಡಲಿಲ್ಲ. ಸ್ವಲ್ಪ ಸಮಯದ ನಂತರ ಮಾವನವರು ಬಲವಂತವಾಗಿ ಆಕೆಗೆ ಊಟ ತಿನ್ನಿಸಲು ಪ್ರಯತ್ನಿಸುತ್ತಿದ್ದಾರೆ. ಆದರೆ ಆಕೆ ಮಾತ್ರ ಊಟ ಬೇಡ ಎಂದು ಆತನ ಕೈಯನ್ನು ಪಕ್ಕಕ್ಕೆ ತಳ್ಳುತ್ತಾ ಇದ್ದಾಳೆ. ಆಕೆ ಯಾವುದೇ ವಿಧದಲ್ಲಾಗಲಿ ಆತನಿಂದ ದೂರ ಹೋಗಬೇಕೆಂದು ಕೋರಿಕೊಳ್ಳುತ್ತಿದ್ದಾಳೆ. ಆದರೆ ಮಾವನವರು ಮಾತ್ರ ಕೋಪದಿಂದ ದೊಡ್ಡ ದೊಡ್ಡ ಅನ್ನದ ತುತ್ತುಗಳನ್ನು ಮಾಡಿ ಆಕೆಯ ಬಾಯಲ್ಲಿ ಇಡುತ್ತಿದ್ದಾನೆ. ಆಮೇಲೆ ಆತನು ಮಾಡಿದ ಆ ದಾರುಣಗಳನ್ನು ನೋಡಿ ಅಲ್ಲಿ ಇರಲಾಗಲಿಲ್ಲ. ನಾನು ಬಾಗಿಲು ತೆಗೆದು ಹೊರಗಡೆ ಬಂದು ಆತನನ್ನು ನೋಡುತ್ತಾ ಕೋಪದಿಂದ, ನಿಮಗೆ ಸ್ವಲ್ಪವಾದರೂ ನಾಚಿಕೆ ಇರಬೇಕು. ಆಕೆ ನಿನಗೆ ಮಗಳು ಆಗುತ್ತಾಳೆ. ಅಂತಹುದು ನೀವು ಆಕೆಯ ಜೊತೆ ಇಷ್ಟು ದಾರುಣವಾಗಿ ಪ್ರವರ್ತಿಸುತ್ತಿದ್ದೀರಾ. ಆಕೆಯ ಪರಿಸ್ಥಿತಿ ನೋಡಿ ನಿಮಗೆ ಆಕೆಯ ಜೊತೆ ಹೀಗೆ ಹೇಗೆ ವ್ಯವಹರಿಸಬೇಕು ಅನಿಸಿತು ನೋಡಿ. ನೀವು ಕನಿಷ್ಠ ನಿಮ್ಮ ವಯಸ್ಸಿನ ಬಗ್ಗೆ ಸಹ ಇಡಿಸಿಕೊಳ್ಳಲಿಲ್ಲ ಅನ್ನುತ್ತಾ ನನ್ನ ಬಾಯಿಗೆ ಏನು ಬಂದರೆ ಅದು ಅನ್ನುತ್ತಾ ಅಲ್ಲಿಂದ ಹೊರಗಡೆ ಬಂದುಬಿಟ್ಟೆ. ಆದ್ದರಿಂದ ಆತನು ಒಂದೇ ಸರಿ ತೀವ್ರವಾದ ಕೋಪದಿಂದ ಅಲ್ಲಿ ನಿಂತುಕೊಂಡು ನನ್ನನ್ನು ನೋಡುತ್ತಾ, ನನ್ನ ವಿಷಯಗಳಿಂದ ದೂರ ಇರು ಎಂದು ನನ್ನ ಮಗ ನಿನಗೆ ಎಷ್ಟು ಬಾರಿ ಹೇಳಿದನು? ಬಹುಶಃ ನಾನು ಹೇಳುವ ಮಾತು ನಿನಗೆ ಸರಿಯಾಗಿ ಅರ್ಥ ಆಗದಂತಿದೆ. ಈ ದಿನ ನಾನು ನಿನಗೆ ನೋಡಿಸುತ್ತೇನೆ ಮಾವನವರೆಂದರೆ ಹೇಗಿರುತ್ತಾರೆ ಎಂದು. ಹೀಗೆ ಹೇಳುತ್ತಾ ಆತನು ನನ್ನ ಹತ್ತಿರಕ್ಕೆ ಬರುತ್ತಿದ್ದನು. ನಾನು ಭಯದಿಂದ ಕಿರುಚಾಡುತ್ತಾ ರೂಮಿನಿಂದ ಹೊರಗಡೆ ಓಡಿ ಬಂದೆ. ನನ್ನ ಹೃದಯ ಜೋರಾಗಿ ಹೊಡೆದುಕೊಳ್ಳುತ್ತಿದೆ. ಅಯ್ಯೋ, ನಾನು ಏನು ಮಾಡಿದೆ ಎಂದು ಭಯಪಡುತ್ತಿದ್ದೇನೆ. ನಾನು ರೂಮಿನಿಂದ ಹೊರಗಡೆ ಬರದೇ ಇರಬೇಕಾಗಿತ್ತು. ಇನ್ನೂ ಸ್ವಲ್ಪ ಹೊತ್ತು ಅಲ್ಲೇ ಇರಬೇಕಾಗಿತ್ತು. ಸ್ವಲ್ಪ ಹೊತ್ತಿಗೆ ಅಕಸ್ಮಾತ್ತಾಗಿ ನನ್ನ ರೂಮಿನ ಬಾಗಿಲು ಜೋರಾಗಿ ಹೊಡೆಯುತ್ತಾ ನನ್ನನ್ನು ಹೊರಗಡೆ ಬಾ ಎಂದು ಅನ್ನುತ್ತಿದ್ದಾರೆ. ನಾನು ಅದಕ್ಕೆ ಬದಲಾಗಿ ನನ್ನ ರೂಮಿನೊಳಗಡೆ ಬಚ್ಚಿಟ್ಟುಕೊಂಡು ಕುಳಿತುಕೊಂಡಿದ್ದೇನೆ. ನನಗೆ ಅರ್ಥವಾಯಿತು, ಒಂದು ವೇಳೆ ನಾನು ರೂಮಿನಿಂದ ಹೊರಗಡೆ ಹೋದರೆ ಮಾವನವರು ನನ್ನನ್ನು ಎಂತಹುದೇ ಪರಿಸ್ಥಿತಿಯಲ್ಲಾಗಲಿ ಕ್ಷಮಿಸುವುದಿಲ್ಲ. ನನ್ನ ಜೊತೆ ತುಂಬ ದಾರುಣವಾಗಿ ಪ್ರವರ್ತಿಸುತ್ತಾರೆ. ಸಮಯ ನಿಧಾನವಾಗಿ ಕಳೆಯುತ್ತಾ ಇದೆ. ಆತನು ಬಾಗಿಲು ಹೊಡೆದು ಸ್ವಲ್ಪ ಹೊತ್ತಿಗೆ ರೂಮಿನ ಹತ್ತಿರದಿಂದ ಹೊರಗಡೆ ಹೊರಟು ಹೋದನು. ಸ್ವಲ್ಪ ಸಮಯದ ನಂತರ ಮತ್ತೆ ಬಾಗಿಲು ಒಡೆಯುವ ಶಬ್ದ ಶುರುವಾಯಿತು. ಈಗ ನನ್ನ ಗಂಡ ಹೊರಗಡೆ ನಿಂತುಕೊಂಡು ಇದ್ದಾನೆ. ಈಗ ನಾನು ಬಾಗಿಲು ತೆಗೆಯಬೇಕಾ ಅಂದುಕೊಂಡೆ. ಆದರೂ ಪರವಾಗಿಲ್ಲ, ಬಾಗಿಲು ತೆಗಿ ಎಂದು ನನ್ನ ಮನಸ್ಸು ಹೇಳಿತು. ಬಾಗಿಲು ತೆಗೆದು ನಿನ್ನ ಗಂಡನಿಗೆ ನಿಮ್ಮ ಮಾವನವರ ಬಗ್ಗೆ ಹಾಗೆ ಆತನ ತಂಗಿ ಎಷ್ಟು ದಾರುಣವಾದ ಪರಿಸ್ಥಿತಿಯಲ್ಲಿ ಇದ್ದಾಳೋ ಹೇಳು ಎಂದು ನನ್ನ ಮನಸ್ಸು ಅಂದಿದ್ದರಿಂದ ನಾನು ತಕ್ಷಣ ನನ್ನ ಮನಸ್ಸಿನ ಮಾತು ಕೇಳಿ ಬಾಗಿಲು ತೆಗೆದೆ. ನಾನು ಬಾಗಿಲು ತೆಗೆದಾಗ ನನ್ನ ಎದುರು ನನ್ನ ಮೈದುನ ಸಹ ನಿಂತುಕೊಂಡು ಇದ್ದಾನೆ. ಅವರಿಬ್ಬರು ರೂಮಿನೊಳಗಡೆ ಬಂದರು.
ಅವರ ಮುಖದಲ್ಲಿ ಇರುವ ಭಾವನೆಗಳನ್ನು ನೋಡುತ್ತಿದ್ದರೆ ನನಗೆ ಗೊತ್ತಾಗುತ್ತಿದೆ. ಅವರ ತಂದೆ ಅವರ ಜೊತೆ ವಿಷಯವೆಲ್ಲ ಹೇಳಿದ್ದಾರೆ ಎಂದು. ಇಬ್ಬರೂ ಮೌನವಾಗಿ ಬಂದು ಸೋಫಾದಲ್ಲಿ ಕುಳಿತುಕೊಂಡರು. ನಾನು ನನ್ನ ಗಂಡನನ್ನು ನೋಡಿದ ತಕ್ಷಣ ಭಯಪಟ್ಟು, ನಿಮಗೆ ಗೊತ್ತಾ, ನಿಮ್ಮ ತಂದೆ ನಿಮ್ಮ ತಂಗಿಯ ಜೊತೆ ಏನು ಮಾಡುತ್ತಿದ್ದಾರೋ? ನಾನು ಇನ್ನೇನಾದರೂ ಹೇಳುವುದರ ಮೊದಲೇ ನನ್ನ ಮೈದುನ ಹೀಗೆ ಅಂದನು. ಆಕೆ ನಮ್ಮ ತಂಗಿ ಅಲ್ಲ, ಆಕೆ ನಮ್ಮ ಮಲತಾಯಿ. ನಾವು ಆಕೆಯನ್ನು ಪ್ರಪಂಚದ ಒಳಗೆ ಕರೆದುಕೊಂಡು ಬರಬಾರದು ಅಂದುಕೊಳ್ಳುತ್ತಿದ್ದೇವೆ. ಯಾಕೆಂದರೆ ಆಕೆಯ ಮಾನಸಿಕ ಪರಿಸ್ಥಿತಿ ಸರಿಯಾಗಿ ಇಲ್ಲ. ನೀವು ಈ ವಿಷಯದಲ್ಲಿ ಅನವಸರವಾಗಿ ಮೂಗು ತೂರಿಸಬೇಕಾದ ಅವಸರ ಇಲ್ಲ. ನಿಮಗೆ ಒಂದು ಒಳ್ಳೆಯ ಜೀವನವನ್ನು ಕೊಟ್ಟಿದ್ದೇವೆ. ನಿಮಗೆ ಪ್ರೀತಿ ಹಾಗೂ ಗೌರವವನ್ನು ಕೊಡುತ್ತಾ ಮನೆಗೆ ದೊಡ್ಡ ಸೊಸೆಯಾಗಿ ಬೆಲೆಯನ್ನು ಕೊಡುತ್ತಿದ್ದೇವೆ. ಆದರೂ ನೀವು ಮನೆಯಲ್ಲಿರುವ ಅನವಸರವಾದ ವಿಷಯಗಳಲ್ಲಿ ಮೂಗು ತೂರಿಸುವ ಅವಸರ ಏನು ಬಂದಿದೆ ಅಂದ. ನನ್ನ ಮೈದುನ ಹೇಳಿದ ಮಾತುಗಳು ಕೇಳಿ ನನ್ನ ಕಾಲುಗಳ ಕೆಳಗೆ ಭೂಕಂಪ ಬಂದಂತಾಯಿತು. ಮೈದನವರೇ, ಇಷ್ಟಕ್ಕೂ ಮೊದಲು ನನ್ನ ಜೊತೆ ನೀವು ನನಗೆ ಒಬ್ಬ ಹೆಣ್ಣು ಮಗಳು ಇದ್ದಾಳೆ, ಆಕೆ ಅನಾರೋಗ್ಯದಿಂದ ಇದ್ದಾಳೆ ಅಂದಿದ್ದೀರಿ. ಆದರೆ ಈಗ ಆಕೆ ನಮಗೆ ಮಲತಾಯಿ ಅತ್ತೆಯವರು ಹೇಗೆ ಆಗುತ್ತಾರೆ ಎಂದು ಪ್ರಶ್ನಿಸಿದಾಗ ನನ್ನ ಗಂಡ ಹೇಳಿದ್ದು ಕೇಳಿ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡೆ. ಆತ ಹೇಳಿದ್ದು ಏನೆಂದರೆ, ನನಗೆ ಒಬ್ಬ ತಂಗಿ ಇದ್ದಳು, ಆಕೆ ಅನಾರೋಗ್ಯದಿಂದ ತೀರಿಕೊಂಡಳು. ನನ್ನ ತಂಗಿ ಎಲ್ಲರನ್ನೂ ಬಿಟ್ಟು ಈ ಲೋಕದಿಂದ ಹೊರಟು ಹೋದಳು ಎಂದು ತಿಳಿದ ತಕ್ಷಣ ನನ್ನ ತಾಯಿ ಸಹ ಈ ಪ್ರಪಂಚವನ್ನು ಬಿಟ್ಟು ಹೊರಟು ಹೋದಳು. ಆಕೆ ಈ ಲೋಕವನ್ನು ಬಿಟ್ಟು ಹೋದಾಗ ನಮ್ಮ ತಂದೆ ಇನ್ನೊಂದು ಮದುವೆ ಮಾಡಿಕೊಂಡರು. ಆದರೆ ನಾನು, ನನ್ನ ತಮ್ಮ ಈ ಮದುವೆಯನ್ನು ಅಂಗೀಕರಿಸಲಿಲ್ಲ. ಆದರೂ ಒಂದು ವೇಳೆ ನಮ್ಮ ತಂದೆ ಆಕೆಯನ್ನು ಮದುವೆ ಮಾಡಿಕೊಂಡರೆ ಆಕೆಯನ್ನು ನಮ್ಮ ಕುಟುಂಬದೊಳಗಡೆ ಆಹ್ವಾನಿಸಲಾಗುವುದಿಲ್ಲ, ಆಕೆಯನ್ನು ನಮ್ಮ ತಾಯಿಯಾಗಿ ಯಾವತ್ತಿಗೂ ಅಂಗೀಕರಿಸುವುದಿಲ್ಲ ಎಂದು ಹೇಳಿದೆವು. ಆದರೂ ನಮ್ಮ ತಂದೆ ಅದೆಲ್ಲ ಇಡಿಸಿಕೊಳ್ಳದೆ ಆಕೆಯನ್ನು ಮದುವೆ ಮಾಡಿಕೊಳ್ಳುವುದಕ್ಕೆ ಸಿದ್ಧವಾದರು. ಈಗ ನಮ್ಮ ತಂದೆಗೆ ಈ ಮನೆ ಬಿಟ್ಟರೆ ಹೋಗುವುದಕ್ಕೆ ಬೇರೆ ಜಾಗ ಇಲ್ಲ. ಅದಕ್ಕೆ ನಮ್ಮ ತಂದೆ ನಮ್ಮ ಹತ್ತಿರ ಒಂದು ವಾಗ್ದಾನ ಮಾಡಿದರು. ಮದುವೆಯಾದ ಮೇಲೆ ತನ್ನ ಹೆಂಡತಿ ರೂಮಿಗೆ ಪರಿಮಿತಳಾಗಿ ಇರುತ್ತಾಳೆ ಎಂದು ಅಂದರು. ಆತನು ಹೇಳಿದ ಆ ಮಾತು ನಿಜವಾಯಿತು. ಮದುವೆಯಾದ ಮೇಲೆ ನಮ್ಮ ತಂದೆಯವರು ಆಕೆಯನ್ನು ಕರೆದುಕೊಂಡು ನಮ್ಮ ಮನೆಗೆ ಬರುತ್ತಿದ್ದಾಗ ಒಂದು ಘೋರವಾದ ರೋಡಿನ ಅಪಘಾತವಾಯಿತು. ಆ ಅಪಘಾತದಲ್ಲಿ ಆಕೆ ಮಾನಸಿಕ ಸಮಸ್ಯೆಗಳಿಗೆ ಗುರಿಯಾಗಿ ಹುಚ್ಚಿಯಾಗಿದ್ದಾಳೆ. ಇದೆಲ್ಲ ಹೊರಗಡೆ ಗೊತ್ತಾದರೆ ನಮ್ಮ ಮರ್ಯಾದೆ ಹೋಗುತ್ತದೆ ಎಂದು ನಾವು ಭಾವಿಸಿ ಆಕೆಯನ್ನು ಯಾರ ಎದುರುಗಡೆಯೂ ಬರುವುದಕ್ಕೆ ಅನುಮತಿ ಕೊಡುತ್ತಿರಲಿಲ್ಲ. ಆದರೆ ಆಕೆಯ ಅನಾರೋಗ್ಯ ಮಾತ್ರ ಜಾಸ್ತಿ ಆಗುತ್ತಾ ಇದೆ. ಆದರೆ ನಾವು ತುಂಬ ನಿಸ್ಸಹಾಯವಾಗಿ ಇದ್ದೇವೆ. ಹಾಗೆ ನಾವು ಕೋರಿಕೊಂಡರೂ ಆಕೆಗೋಸ್ಕರ ಏನೂ ಮಾಡಲಾಗಲಿಲ್ಲ. ಕೊನೆಗೆ ನಾನು ಹಾಗೆ ನಮ್ಮ ತಮ್ಮ ಸೇರಿ ಆಕೆಗೆ ಚಿಕಿತ್ಸೆ ಕೊಡಿಸಬೇಕೆಂದು ಒಂದು ನಿರ್ಣಯ ತೆಗೆದುಕೊಂಡೆವು. ಆದರೆ ಆಕೆಯನ್ನು ರೂಮಿಗೆ ಮಾತ್ರ ಪರಿಮಿತ ಮಾಡಬೇಕೆಂದು ಅಂದುಕೊಂಡೆವು. ಡಾಕ್ಟರ್ ಸಹ ಇದೇ ಹೇಳಿದರು, ಆಕೆಯನ್ನು ಜಾಸ್ತಿ ಹೊರಗಡೆ ಕರೆದುಕೊಂಡು ಹೋಗಬಾರದೆಂದು. ಯಾಕೆಂದರೆ ಆಕೆಗೆ ಕೋಪ ಬಂದರೆ ಹೊರಗಡೆ ವ್ಯಕ್ತಿ ತಲೆಯನ್ನು ಸಹ ಒಡೆದು ಬಿಡುತ್ತಾಳೆ. ನಮ್ಮ ತಂದೆ ಆಕೆಗೆ ಮೆಡಿಸಿನ್ ಕೊಡುವುದಕ್ಕೆ ಹೋದಾಗ ಆಕೆಯ ಜೊತೆ ಪ್ರೀತಿಯಿಂದ ಮಾತನಾಡಿ ಆಕೆಯಲ್ಲಿ ಬದಲಾವಣೆ ತೆಗೆದುಕೊಂಡು ಬರಬೇಕೆಂದು ಅಂದುಕೊಂಡರು. ಆದ್ದರಿಂದ ಆಕೆ ಕೋಪದಿಂದ ಕಿರ್ಚುತ್ತಿದ್ದಳು. ಅದನ್ನು ನೀನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ನಮ್ಮ ತಂದೆ ಆಕೆಯ ಜೊತೆ ತಪ್ಪಾಗಿ ಪ್ರವರ್ತಿಸುತ್ತಿದ್ದಾನೆ ಅಂದುಕೊಂಡೆ. ಆಕೆ ನನ್ನ ತಂಗಿ ಅಲ್ಲ, ನನ್ನ ಮಲತಾಯಿ ಆಗಿದ್ದರಿಂದ ಆಕೆಯ ಕೆಲಸಗಳಲ್ಲಿ ನಾವು ಸಹಾಯ ಮಾಡಲಾಗಲಿಲ್ಲ. ನಮ್ಮ ತಂದೆಯೇ ಆಕೆಗೆ ಸ್ನಾನ ಮಾಡಿಸುವುದು, ಬಟ್ಟೆಗಳನ್ನು ಬದಲಾಯಿಸುವುದು, ಊಟ ತಿನ್ನಿಸುವುದು, ಹಾಗೆ ಮೆಡಿಸಿನ್ ಕೊಡುವುದು, ಇಂತಹ ಕೆಲಸಗಳನ್ನು ಮಾಡುತ್ತಿದ್ದರು. ಇದಕ್ಕೂ ಮೊದಲು ಈ ಕೆಲಸಗಳೆಲ್ಲ ಮಾಡುವುದಕ್ಕೆ ಒಬ್ಬ ನರ್ಸನ್ನು ಇಟ್ಟುಕೊಂಡಿದ್ದೆವು. ಆದರೆ ಆ ನರ್ಸನ್ನು ಅಮ್ಮ ಹೊಡೆದಿದ್ದರಿಂದ ಯಾರೂ ಸಹ ಆಕೆಯನ್ನು ನೋಡಿಕೊಳ್ಳುವುದಕ್ಕೆ ಮುಂದಕ್ಕೆ ಬರುತ್ತಿಲ್ಲ. ಅಮ್ಮನನ್ನು ಓದಾರಿಸಿ ಈ ಕೆಲಸಗಳೆಲ್ಲ ಮಾಡುವಷ್ಟರಲ್ಲಿ ಅಪ್ಪನ ಬಟ್ಟೆಗಳು ಬೆವರಿನಿಂದ ಒದ್ದೆಯಾಗಿ ಕೂದಲೆಲ್ಲ ಚೆಲ್ಲಾಪಿಲ್ಲಿಯಾಗುತ್ತಿದ್ದವು. ನನ್ನ ಗಂಡ ಹೇಳಿದ ಮಾತುಗಳು ಕೇಳಿದ ನಂತರ ನಾನು ರೂಮಿನೊಳಗಡೆ ಹೋದ ತಕ್ಷಣ ವಯಸ್ಸಾದ ಒಬ್ಬ ಹೆಣ್ಣು ಮಹಿಳೆ ಮಂಚದ ಮೇಲೆ ಮಲಗಿಕೊಂಡು ಇರುವುದನ್ನು ನೋಡಿ ನಾನು ಶಾಕ್ ಆದೆನು. ಆದರೆ ಈಗ ನನಗೆ ನಿಜ ತಿಳಿದಿದ್ದರಿಂದ ಸ್ವಲ್ಪ ಮನಃಶಾಂತಿಯಾಯಿತು. ನಾನು ನನ್ನ ಗಂಡನಿಗೆ ಕ್ಷಮಾಪಣೆಗಳನ್ನು ಕೋರಿಕೊಂಡು, ನೀವು ಈ ವಿಷಯಗಳನ್ನೆಲ್ಲ ನನಗೆ ಮೊದಲೇ ಹೇಳಿದ್ದರೆ ಇದೆಲ್ಲ ನಡೆಯುತ್ತಿರಲಿಲ್ಲ ಅಲ್ಲವಾ ಅಂದೆ. ಲಕ್ಷ್ಮಿ,
ಹೊಸ ಸೊಸೆಯಾಗಿ ನಮ್ಮ ಮನೆಯೊಳಗಡೆ ಹೆಜ್ಜೆ ಇಟ್ಟ ನಿನಗೆ ನಮ್ಮ ಮಲತಾಯಿಯ ಬಗ್ಗೆ ಕೆಲವು ದಿನಗಳ ಕಳೆದ ಮೇಲೆ ಹೇಳೋಣ ಅಂದುಕೊಂಡೆ. ಯಾಕೆಂದರೆ ಈ ವಿಷಯ ಮೊದಲೇ ತಿಳಿದರೆ ನನ್ನನ್ನು ಬಿಟ್ಟು ಹೊರಟು ಹೋಗುತ್ತೀಯಾ ಏನೋ ಎಂದು ಭಯಪಟ್ಟೆ. ನನ್ನ ಗಂಡನ ಮಾತುಗಳು ಕೇಳಿ ನಾಚಿಕೆಯಿಂದ ತಲೆ ತಗ್ಗಿಸಿಕೊಂಡು, ನಾನು ಆತನ ಬಗ್ಗೆ ಹಾಗೂ ಆತನ ತಂದೆಯ ಬಗ್ಗೆ ತುಂಬ ಕೆಟ್ಟದಾಗಿ ಆಲೋಚಿಸಿದ್ದಕ್ಕೆ ಆ ದೇವರ ಹತ್ತಿರ ಕ್ಷಮಾಪಣೆಗಳನ್ನು ಹೇಳಿದೆ. ಈ ಕತೆ ಮುಕ್ತಾಯವಾಯಿತು. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ.